ದೈಹಿಕ ಶಿಕ್ಷಣ ವಿಭಾಗದಲ್ಲಿ 4ನೇ ಅಧ್ಯಾಯವಾದಂತಹ ಹ್ಯಾಂಡ್ಬಾಲ್ ಆಟವನ್ನು ನಾವು ಇವತ್ತು ಹ್ಯಾಂಡ್ಬಾಲ್ ಆಟದ ತಂತ್ರಗಳನ್ನು ನಾವು ಇವತ್ತು ತಿಳ್ಕೊತೀವಿ ವಿದ್ಯಾರ್ಥಿಗಳ ನೆನಪಲ್ಲಿ ಹಿಂದಿನ ತರಗತಿಯಲ್ಲಿ ನೀವು ಆಲ್ರೆಡಿ ಹ್ಯಾಂಡ್ಬಾಲ್ ಆಟದ ಇತಿಹಾಸ, ಅಂಕಣದ ಪರಿಚಯ, ಉಪಕರಣಗಳ ಪರಿಚಯ ಹಾಗೂ ನಿಯಮಗಳನ್ನು ನೋಡ್ಕೊಂಡು ಬಂದಿದ್ವಿ ಅಲ್ವಾ. ಈಗ ಅದರ ಮುಂದುವರಿದ ಭಾಗ ಇವತ್ತು ಅದರ ಮುಂದುವರಿದ ಭಾಗ ಹ್ಯಾಂಡ್ಬಾಲ್ ಆಟದಲ್ಲಿನ, ಯಾಕಂದ್ರೆ ತಂತ್ರಗಳು ತುಂಬಾನೇ ಮಹತ್ವದ್ದು ಅಲ್ವಾ. ತಂತ್ರಗಳಿಲ್ಲದಂಗೆ ಆಟವನ್ನು ಗೆಲ್ಲಲಿಕ್ಕೆ ಆಗಲ್ಲ. ಅದಕ್ಕೆ ಆಟಗಾರರು ಯಾವ ಸಂದರ್ಭದಲ್ಲಿ ಎಂತಹ ತಂತ್ರಗಳನ್ನು ಬಳಸಿಕೊಂಡು ಆಡಬೇಕಂತೇಳಿ ತಂತ್ರಗಳನ್ನು ನೋಡ್ತೀವಿ, ಗುಣಲಕ್ಷಣಗಳನ್ನು ನೋಡ್ತೀವಿ, ಆಟಗಾರರ ಗುಣಲಕ್ಷಣಗಳನ್ನು ನೋಡ್ತೀವಿ. ಅದರ ಜೊತೆಗೆ ಪ್ರಶಸ್ತಿ ಮತ್ತು ಕ್ರೀಡಾಕೂಟಗಳ ಬಗ್ಗೆ ನಾವು ಈ ತರಗತಿಯಲ್ಲಿ ಪರಿಚಯ ಮಾಡ್ಕೊತೀವಿ ವಿದ್ಯಾರ್ಥಿಗಳೇ ಅಲ್ವಾ. ರೈಟ್ ವಿದ್ಯಾರ್ಥಿಗಳ ನೆನಪಲ್ಲಿ ಯಾವುದೇ ಒಂದು ಕ್ರೀಡೆ ನಾವು ಆಡಬೇಕಂದ್ರೆ ಮುಂಚಿತವಾಗಿ ವಿರುದ್ಧ ತಂಡವನ್ನು ಸೋಲಿಸಲಿಕ್ಕೆ ಕೆಲವೊಂದು ತಂತ್ರಗಳನ್ನು ನಾವು ರೂಪುರೇಷೆಗಳನ್ನು ತಯಾರು ಮಾಡ್ಕೋಬೇಕಾಗತ್ತೆ ಅಲ್ವಾ. ಅವರ ಕೆಲವೊಂದು ನ್ಯೂನತೆಗಳನ್ನು, ದುರ್ಬಲತೆಗಳನ್ನು ನಾವು ಏನು ಮಾಡ್ತೀವಿ, ಅದನ್ನೇ ಅಸ್ತ್ರವಾಗಿಸಿಕೊಂಡು ನಾವು ಕೆಲವೊಂದು ತಂತ್ರಗಳನ್ನು ರೂಪಿಸಿಕೊಂಡು ಆ ಆಟದಲ್ಲಿ ಉತ್ತಮವಾದಂತಹ ಪ್ರದರ್ಶನ ಮತ್ತೆ ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯಲಿಕ್ಕೆ ಕೆಲವೊಂದು ತಯಾರಿಯನ್ನು ಮಾಡ್ಕೊಂಡಿರ್ತೀವಿ. ಅದೇ ರೀತಿ ಈ ಹ್ಯಾಂಡ್ಬಾಲ್ ಆಟದಲ್ಲಿಯೂ ಕೂಡ ನಾವು ತಂತ್ರಗಳ ಬಗ್ಗೆ ಹೋಗಿ ನೋಡಿದಾಗ ಕೆಲವೊಂದು ತಂತ್ರಗಳನ್ನು ಕಾಣ್ತೀವಿ ವಿದ್ಯಾರ್ಥಿಗಳೇ. ಮತ್ತೆ ನಾವು ಈ ಆಟದ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೋಬೇಕಂದ್ರೆ ಈ ಆಟ ಎಲ್ಲ ಆಟಗಳ ತರ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಿನದಾಗಿ ಜನಪ್ರಿಯತೆಯನ್ನು ಪಡ್ಕೊಂಡು ನಡೆಯುತ್ತಾ ಸಾಗ್ತಿರುವಂತಹ ಆಟ, ಉತ್ತಮವಾದಂತಹ ಪ್ರಚಲಿತವಾದಂತಹ ಆಟ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳ ಏನಿಲ್ಲ, ಈ ಆಟದಲ್ಲಿ ತುಂಬಾ ಸಿಂಪಲ್ ಆಗಿದೆ. ಆಟಗಾರರು ಏನು ಮಾಡ್ತಾರೆ, ತಮ್ಮ ರಕ್ಷಣೆಗಾಗಿ ಮತ್ತೆ ದಾಳಿ ಮಾಡಲಿಕ್ಕಾಗಿ, ಒಟ್ಟೇನೋ ಇವರು ಗೆಲ್ಲಲಿಕ್ಕಾಗಿ ಯಾವ ತಂತ್ರಗಳು ಬೇಕು ಅಂತೇಳಿ ಆ ತಂತ್ರಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಹೋಗ್ತಾರೆ ಅಲ್ವಾ. ಇದಿಷ್ಟೇ ಆಟದ್ದು. ಈ ಆಟದ ತಂತ್ರಗಳಿಗೆ ನಾವು ಬಂದಾಗ ಎರಡೇ ತಂತ್ರಗಳು ಬರೋದು. ಒಂದು ರಕ್ಷಣಾತ್ಮಕ ತಂತ್ರಗಳು, ಮತ್ತೊಂದು ಆಕ್ರಮಣಕಾರಿ ತಂತ್ರಗಳು ಅಥವಾ ಆಕ್ರಮಣ ತಂತ್ರಗಳು ಅಂತೇಳಿ ಅಟ್ಯಾಕಿಂಗ್ ಸಿಸ್ಟಮ್. ನೋಡಿ ವಿದ್ಯಾರ್ಥಿಗಳೇ, ಒಂದು ರಕ್ಷಣಾತ್ಮಕ ತಂತ್ರಗಳು, ಮತ್ತೊಂದು ಆಕ್ರಮಣಕಾರಿ ತಂತ್ರಗಳು. ಈಗ ನಾವು ರಕ್ಷಣಾತ್ಮಕ ತಂತ್ರಗಳಿಗೆ ನೋಡಬೇಕಂದ್ರೆ ವಿದ್ಯಾರ್ಥಿಗಳ ನೆನಪಲ್ಲಿ ಒಂದು ಆಟದಲ್ಲಿ ಆಕ್ರಮಣ ತಂತ್ರಗಳು ಎಷ್ಟು ಇಂಪಾರ್ಟೆಂಟು, ರಕ್ಷಣಾತ್ಮಕ ತಂತ್ರನೂ ಅಷ್ಟೇ ಇಂಪಾರ್ಟೆಂಟು ಅಲ್ವಾ. ದಾಳಿಗಾರರ ಆಟಗಾರರಿಂದ ನಾವು ನಮ್ಮ ತಂಡದಲ್ಲಿ ಏನೋ ಗೋಲ್ ಆಗದಂಗೆ ನಾವು ರಕ್ಷಣೆ ಮಾಡ್ಕೊಳ್ಳೋದು ತುಂಬಾನೇ ಮಹತ್ವದ್ದು. ಅದನ್ನು ನಾವು ಯಾವ ರೀತಿ ರಕ್ಷಣೆಯನ್ನು ಮಾಡ್ಕೋಬಹುದು ವಿದ್ಯಾರ್ಥಿಗಳ ನೆನಪಲ್ಲಿ ಆಟ ಆಡುವಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ತಂಡದ ಎಲ್ಲ ಸದಸ್ಯರು ಅಂದ್ರೆ ರಕ್ಷಣಾ ತಂಡದ ಎಲ್ಲ ಆಟಗಾರರು ಏನು ಮಾಡಬೇಕು, ಎದುರಾಳಿ ಆಟಗಾರರನ್ನ ಎಲ್ಲರೂ ಸೇರಿ ತಡೆಗಟ್ಟೋದು. ತಡೆಗಟ್ಟಬಹುದಲ್ವಾ. ಎಸ್, ನೋಡಿ ಉದಾಹರಣೆ ಸಹಿತ ನಿಮ್ಗೆ ನಾನು ತೋರಿಸ್ತೀನಿ. ಇದೊಂದು ಕೋರ್ಟ್ ಅನ್ನು ಕೊಡ್ರಿ. ಆ ಕೋರ್ಟ್ ಇಲ್ಲಿ ಡಿ ಸರ್ಕಲ್ ಇರುತ್ತೆ, ಇಲ್ಲಿ ಗೋಲ್ ಪೋಸ್ಟ್ ಇರುತ್ತೆ, ಇದು ಡಾಟ್ ಡಿ ಸರ್ಕಲ್. ಇಲ್ಲಿ ನಾವು ಆಟ ಆಡುವಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಇದೆಲ್ಲ ಆಟಗಾರರು ಇದ್ದಂತ ಸಂದರ್ಭದಲ್ಲಿ ನಾವು ಯಾವ್ದಾದ್ರು ವಲಯ 7 ಜನ ಇರ್ತಾರೆ, 1 ಇರ್ತಾರೆ, ಈ ಡಿ
ಸರ್ಕಲ್ ಆಗಿರ್ಬೋದು ಅಥವಾ ಡಾಂಟಿ ಸರ್ಕಲ್ ಆಗಿರ್ಬೋದು, ಎದುರಾಳಿ ಅಂಕಣದ ಆಟಗಾರರು, ದಾಳಿಗಾರ ಆಟಗಾರರು ಯಾವುದೇ ಕಾರಣಕ್ಕೂ ಒಳಗೆ ಬರದ ಹಾಗೆ, ಗೋಲನ್ನ ಗಳಿಸದ ಹಾಗೆ ನಾವು ಮಾಡಬೇಕು, ಇಲ್ಲೇ ತಡೆದಿರ್ಬೇಕಾಗತ್ತೆ. ಇದೇ ರೀತಿ ಪ್ಲೇಯರ್ ಪೊಸಿಷನ್ ನಿಮಗೆ ಪುಸ್ತಕದಲ್ಲಿ ನೋಡ್ಬೋದು, ಚಿತ್ರಗಳಲ್ಲಿ ನೀವು ನೋಡ್ಬೋದು ಯಾವ ರೀತಿ ಪ್ಲೇಯರ್ಸ್ ಅನ್ನ ಅಂದ್ರೆ ಯಾವ ರೀತಿ ರಕ್ಷಣೆ ಮಾಡ್ಕೊಳ್ಳಕ್ಕೆ ನಿಂತ್ಕೊಂಡಿರ್ತಾರೆ ಅನ್ನೋದನ್ನ ಅಲ್ವಾ. ನಂತರದಲ್ಲಿ ಏನು ಮೊದಲನೇ ಪಾಯಿಂಟ್ ಹೇಳಿದ್ವಿ, ತಂಡದ ಎಲ್ಲಾ ಆಟಗಾರರು ಅಂದ್ರೆ ಹ್ಯಾಂಡ್ಬಾಲ್ ತಂಡದ ಎಲ್ಲಾ ಆಟಗಾರರು ಏನ್ ಮಾಡ್ತಾರೆ, ರಕ್ಷಣಾತ್ಮಕ ಆಟಗಾರರು ವಿರುದ್ಧ ತಂಡದ ದಾಳಿಗಾರ ಆಟಗಾರರನ್ನು ಎಲ್ಲರೂ ಸೇರಿ ತಡೆಗಟ್ಟೋದು ಅಲ್ವಾ. ನಂತರದಲ್ಲಿ ಎರಡನೇ ಪಾಯಿಂಟಿಗೆ ಬಂದ್ರೆ, ಎರಡನೇ ಪಾಯಿಂಟ್ ಏನು ಹೇಳುತ್ತೆ, ತಂಡದ ಕೆಲವು ರಕ್ಷಣಾ ಆಟಗಾರರು, ತಂಡದ ಕೆಲವು ರಕ್ಷಣಾ ಆಟಗಾರರು ತಂಡದ ಕೆಲವು ರಕ್ಷಣಾ ಆಟಗಾರರು ಏನ್ ಮಾಡಬೇಕು ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕೆಲವರು ಆಟಗಾರರನ್ನ ಬಿಡಬೇಕು ಅಲ್ವಾ. ಮತ್ತೆ ಕೆಲವರು ಆಟಗಾರರು ಅವ್ರು ಮಾತ್ರ ಅಥವಾ ಮಧ್ಯದಿಂದ ಅಥವಾ ಪಕ್ಕದಿಂದ ದಾಳಿಗಾರ ಆಟಗಾರರನ್ನು ಅಂದ್ರೆ ಚೆಂಡು ತರುವಂತಹ ದಾಳಿಗಾರ ಆಟಗಾರರನ್ನು ತಡೆಗಟ್ಟೋದು. ಕೆಲವು ರಕ್ಷಣಾ ಆಟಗಾರರು ಏನ್ ಮಾಡಬೇಕು, ಎಸ್ ಮಧ್ಯದಿಂದ ಅಥವಾ ಪಕ್ಕದಲ್ಲಿರುವಂತಹ ಆಟಗಾರರು, ಮಧ್ಯದಲ್ಲಿರುವ ಆಟಗಾರರು ರಕ್ಷಣಾ ತಂಡದ ಆಟಗಾರರು. ನೆನಪಿರಲಿ, ನಾವೀಗ ರಕ್ಷಣಾತ್ಮಕ ತಂತ್ರಗಳನ್ನ ನೋಡ್ತಿರೋದು. ಕೆಲವು ರಕ್ಷಣಾ ತಂಡದ ಆಟಗಾರರು ಏನ್ ಮಾಡಬೇಕು, ಮಧ್ಯದಿಂದ ಅಥವಾ ಪಕ್ಕದಿಂದ ಏನ್ ಮಾಡ್ತಾರೆ, ಚೆಂಡನ್ನು ತರುವಂತಹ ದಾಳಿಗಾರರನ್ನ ತಡೆಗಟ್ಟೋದು. ಚೆಂಡನ್ನ ದಾಳಿಗಾರರ ಆಟಗಾರ ತರ್ತಾನೆ, ಅವ್ರಿಗೆ ಏನ್ ಮಾಡ್ಬೇಕು, ಅವರು ತಡೆಗಟ್ಟಬೇಕು. ಕೆಲವು ಆಟಗಾರರು, ಎಲ್ಲ ಆಟಗಾರರು ಹೋಗಲ್ಲ ಅಲ್ಲಿ ಅಲ್ವಾ. ನಂತರದಲ್ಲಿ ಮೂರನೇ ಪಾಯಿಂಟಿಗೆ ಬಂದ್ರೆ, ವಿದ್ಯಾರ್ಥಿಗಳೇ ಅವ್ರಿಗೆ ಏನು ವಲಯಗಳನ್ನ ಬಿಟ್ಟಿರ್ತಾರಲ್ವಾ, ವಲಯ ರಕ್ಷಣೆ, ವ್ಯಕ್ತಿ ರಕ್ಷಣೆಯನ್ನು ಕೂಡ ಬರುತ್ತೆ. ಅದರಲ್ಲಿ ಕೆಲವೊಂದು ವಲಯ, ಯಾಕಂದ್ರೆ ಇದು ಬಾಸ್ಕೆಟ್ಬಾಲ್ಗೂ ಸಂಬಂಧಪಟ್ಟಂತಹ ಆಟ ಅಂತ ಹೇಳಿದೀವಿ. ಕೆಲವೊಂದು ಮೂಲಭೂತ ಅಂಶಗಳನ್ನ ಹ್ಯಾಂಡ್ಬಾಲ್ ತಗೊಂಡಿದ್ದಾರೆ ಅಂತ ಹೇಳಿದೀವಿ. ಅದರಲ್ಲೂ ಅಷ್ಟೇ ಬಾಸ್ಕೆಟ್ಬಾಲ್ ಆಟದಲ್ಲಿ ಏನ್ ಮಾಡ್ತಾರೆ, ವ್ಯಕ್ತಿ ರಕ್ಷಣೆ ಮತ್ತೆ ವಲಯ ರಕ್ಷಣೆಯನ್ನ ಮಾಡ್ಕೊತಾರೆ. ಅದೇ ರೀತಿ ಇದು ಕೂಡ ಅಷ್ಟೇ, ಇದು ಕೂಡ ವಲಯವನ್ನ, ತಮ್ಮ ವಲಯವನ್ನ ಬಿಡದೆ ಎದುರಾಳಿ ತಂಡದವರನ್ನ ಏನ್ ಮಾಡಬೇಕು, ತಡೆಗಟ್ಟಬೇಕು. ತಮ್ಮ ವಲಯವನ್ನ ಬಿಡದೆ ಎದುರಾಳಿ ತಂಡದವರನ್ನ ಏನ್ ಮಾಡಬೇಕು, ತಡೆಗಟ್ಟೋದು ಕೂಡ ಒಂದು ರಕ್ಷಣಾತ್ಮಕ ತಂತ್ರ. ರಕ್ಷಣಾತ್ಮಕ ಆಟಗಾರರು ಏನ್ ಮಾಡಬೇಕು, ತಮಗೆ ಅವರು ಯಾವ ವಲಯದಲ್ಲಿ ಇರ್ತಾರೋ, ಎಲ್ಲೆಲ್ಲಿ ಇರ್ತಾರೆ ಅಲ್ಲಲ್ಲಿ ಅವರು ಇದ್ದು ಯಾವುದೇ ಕಾರಣಕ್ಕೂ ಗೋಲ್ ಆಗದ ರೀತಿಯಲ್ಲಿ ಏನ್ ಮಾಡಬೇಕು, ಗೋಲನ್ನ ಹೊಡೆಯದ ರೀತಿಯಲ್ಲಿ ತಡೆಗಟ್ಟೋದು ಕೂಡ ಒಂದು ತಂತ್ರಗಾರಿಕೆ. ಸ್ಟಾರ್ಟಿಂಗ್ ಅವರಿಗೆ ಹೇಳ್ಬಿಡ್ತಾರೆ, ಯಾವುದೇ ವಲಯವನ್ನ ನೀವು ಇಷ್ಟ ಕಾಪಾಡ್ಕೊಳಪ್ಪ, ನೀವು ಇಷ್ಟ ಕಾಪಾಡ್ಕೋಬೇಕು, ನೀವು ಇಷ್ಟ ಕಾಪಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ಯಾವುದೇ ಆಟಗಾರ ಒಳಗಡೆ ಬರದ ಹಾಗೆ, ಅವನು ಗೋಲ್ ಗಳಿಸದ ಹಾಗೆ ತಡಿಬೇಕು ಅನ್ನೋದು ಒಂದು ತಂತ್ರ. ಅರ್ಥ ಆಯ್ತು ಅನ್ಕೊಂತೀವಿ ವಿದ್ಯಾರ್ಥಿಗಳೇ. ನೆನಪಿರ್ಲಿ, ಈ ಹ್ಯಾಂಡ್ಬಾಲ್ ಆಟದ ರಕ್ಷಣಾತ್ಮಕ ತಂತ್ರಗಳಿಗೆ ನಾವು ಬಂದಾಗ ಏನ್ ಹೇಳುತ್ತೆ, ಮೊದಲನೇ ಪಾಯಿಂಟು ತಂಡದ ಎಲ್ಲ ರಕ್ಷಣಾತ್ಮಕ ಆಟಗಾರರು ದಾಳಿಗಾರ ಆಟಗಾರರನ್ನ ತಡಿಬೇಕು ಅಂತ ಹೇಳಿದ್ರು ಅಲ್ವಾ. ನಂತರದ ಪಾಯಿಂಟಿಗೆ ಬಂದಾಗ ತಂಡದ ಕೆಲವು ರಕ್ಷಣಾ ಆಟಗಾರರು ಅಂದ್ರೆ ಮಧ್ಯಭಾಗದಲ್ಲಿರೋರು ಅಥವಾ ಅಕ್ಕಪಕ್ಕದಲ್ಲಿರುವಂತಹ ಆಟಗಾರರು ಏನ್ ಮಾಡ್ಬೇಕಂತ ಹೇಳಿದ್ರು, ಚೆಂಡನ್ನ ತರುವಂತಹ ದಾಳಿಗಾರರನ್ನ ಏನ್ ಮಾಡಬೇಕು, ತಡಿಬೇಕು. ಕೆಲವು ಆಟಗಾರರು ಮಾತ್ರ, ಅದು ಮಧ್ಯದಲ್ಲಿರೋರು ಅಥವಾ ಅಕ್ಕಪಕ್ಕದಲ್ಲಿರೋರು ಮಾತ್ರ ತಡಿಬೇಕು ಅಂತೇಳಿ ಗೋಲ್ ಕೀಪರ್ ಅಲ್ಲೇ ಹೇಳ್ತಾನೆ. ನಂತರದಲ್ಲಿ ಮೂರನೇ ಪಾಯಿಂಟಿಗೆ ಬಂದಾಗ ತಮ್ಮ ವಲಯಗಳನ್ನ ಏನಿರ್ತಾರಲ್ಲ ಅವರ ವಲಯಗಳನ್ನ ಬಿಡದಂಗೆ ಅವ್ರ ಪ್ಲೇಸಲ್ಲಿ ಸ್ವಸ್ಥಳದಲ್ಲಿ ನಿಂತು ಏನ್ ಮಾಡಬೇಕು, ದಾಳಿಗಾರ ಆಟಗಾರರನ್ನ ತಡೆಗಟ್ಟಬೇಕು. ಅವ್ರಿಗೆ ಪ್ಲೇಸ್ಮೆಂಟ್ ಅನ್ನ ಕೊಟ್ಟಿರ್ತಾರೆ, ಆ ಪ್ಲೇಸ್ ಅನ್ನ ಬಿಡದಂಗೆ, ಆ ವಲಯವನ್ನ ಬಿಡದಂಗೆ, ಆ ವಲಯವನ್ನ ಸಂಪೂರ್ಣವಾಗಿ ಕಾಯುವಂತ ಜವಾಬ್ದಾರಿ ರಕ್ಷಣಾತ್ಮಕ ಆಟಗಾರರಾಗಿರುತ್ತೆ ವಿದ್ಯಾರ್ಥಿಗಳೇ. ನಂತರದಲ್ಲಿ ಹೇಳ್ಬೋದು ರಕ್ಷಣಾತ್ಮಕ ತಂತ್ರಗಳಾಯ್ತು. ನಂತರದಲ್ಲಿ ಕೆಲವೊಂದು ಸ್ಕಿಲ್ಸ್ ತಂತ್ರಗಳನ್ನ, ಉಳಿದಂತಹ ತಂತ್ರಗಳಿಗೆ ನಾವು ಬಂದಾಗ ಇದರಲ್ಲಿ ಬ್ಯಾಕ್ ಹ್ಯಾಂಡ್ ಪಾಸ್ ಮಾಡ್ಬೋದು, ಫೋರ್ ಹ್ಯಾಂಡ್ ಪಾಸ್ ಅಂತ ಕೂಡ ಕರಿತೀವಿ. ಪಾಸ್ ಮಾಡೋದನ್ನ ನೋಡ್ತೀವಿ ಅಲ್ವಾ.
ನಾವೇನು ಮಾಡ್ತೀವಿ, ಬೌನ್ಸ್ ಪಾಸ್ ಅನ್ನ ಮಾಡ್ತೀವಿ. ಅಂದ್ರೆ ನೆಲಕ್ಕೆ ಹೊಡೆದ್ಬಿಟ್ಟು ಚೆಂಡನ್ನ ಮೇಲ್ಮುಖವಾಗಿ ಮಾಡೋದು, ಎದುರಾಳಿತನದವರಿಗೆ ಸಿಗದಂಗೆ. ನೆಕ್ಸ್ಟ್ ಓವರ್ ಹೆಡ್ ಪಾಸ್ ಅಂತ ಕರಿತೀವಿ. ಓವರ್ ಹೆಡ್ ಪಾಸ್ ಅಂದ್ರೆ ಮೇಲಿನಿಂದ ಹಾಕೋದು. ಚೆಸ್ಟ್ ಪಾಸ್, ಎದೆಯ ನೇರಕ್ಕೆ ಚೆಂಡನ್ನ ನಾವು ಮಾಡ್ತೀವಿ ನಮ್ಮ ತಂಡದ ಸದಸ್ಯರಿಗೆ ನೀಡೋದು. ಈ ತಂತ್ರಗಳನ್ನ ಚೆಸ್ಟ್ ಪಾಸ್, ಬೌನ್ಸ್ ಪಾಸ್, ಓವರ್ ಹೆಡ್ ಪಾಸ್, ಓವರ್ ಹ್ಯಾಂಡ್ ಪಾಸ್, ಈ ತಂತ್ರಗಳನ್ನ ಬಳಸ್ಕೊಂಡ್ಬಿಟ್ಟು ಹ್ಯಾಂಡ್ಬಾಲ್ ಆಟದಲ್ಲಿ ಕೆಲವೊಂದು ತಂತ್ರಗಳನ್ನ ಬಳಸ್ಕೊಂಡು ನಾವು ಮಾಡ್ತೀವಿ, ಜಯವನ್ನ ಸಾಧಿಸ್ತೀವಿ, ಉತ್ತಮವಾದಂತಹ ಪ್ರದರ್ಶನವನ್ನ ನೀಡ್ತೀವಿ ವಿದ್ಯಾರ್ಥಿಗಳೇ. ಇನ್ನ ಏನಾದರೂ ತಂತ್ರಗಳಲ್ಲಿ ಡೌಟ್ಸ್ ಇದೆಯಾ? ನಿಮಗೆ ರಕ್ಷಣಾತ್ಮಕ ತಂತ್ರಗಳು ಮತ್ತೆ ಆಕ್ರಮಣಕಾರಿ ತಂತ್ರಗಳು ಅಂದಾಗ ನಾನು ಈ ಪಾಸ್ಗಳ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಮತ್ತೇನಾದರೂ ಇದೆಯಾ? ಇಂಥ ಇನ್ನೊಂದು ನೆನಪಲ್ಲಿ ಆಟ ಆಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ನಾವು ಸಂದರ್ಭಕ್ಕೆ ತಕ್ಕಂತೆ ಕೆಲವೊಂದು ತಂತ್ರಗಳನ್ನು ಬಳಸ್ಕೊಂಡು ನಾವೇನು ಮಾಡಬೇಕಾಗತ್ತೆ, ಜಯವನ್ನ ಸಾಧಿಸಬೇಕಾಗತ್ತೆ. ಕೆಲವೊಂದು ಸಂದರ್ಭಕ್ಕೆ ತಕ್ಕಂತೆ ಕೆಲವೊಂದು ತಂತ್ರಗಳನ್ನು ನಾವು ರೂಪಿಸಬೇಕಾಗತ್ತೆ ಅಲ್ವಾ? ಯಾವ ಸಂದರ್ಭದಲ್ಲಿ ಯಾವ ರೀತಿ ಚೆಂಡು ಬರುತ್ತೆ ಅಂತೇಳಿ ಗೊತ್ತಿಲ್ಲ, ಎದುರಾಳಿ ತಂಡದವರು ಯಾವ ರೀತಿ ಅಟ್ಯಾಕ್ ಮಾಡಕ್ ಬರ್ತಾರೆ ಅಂತೇಳಿ ಗೊತ್ತಿರಲ್ಲ. ಅದಕ್ಕೆ ನಾವು ಏನಾಗಿರ್ಬೇಕು, ಅಡ್ವಾನ್ಸ್ ಆಗಿ ತಯಾರಾಗಿರ್ಬೇಕು. ಅವರು ಯಾವ ರೀತಿ ದಾಳಿ ಮಾಡ್ತಾರೆ ಅದಕ್ಕೆ ಯಾವ ರೀತಿಯ ನಾವು ತಂತ್ರವನ್ನ ರೂಪಿಸಬೇಕು, ಅಥವಾ ಅವರ ತಂತ್ರಕ್ಕೆ ನಮ್ಮ ಪ್ರತಿತಂತ್ರ ಯಾವ ರೀತಿ ಇರಬೇಕು ಅನ್ನೋದನ್ನ ನಾವು ಮೊದಲೇ ತಿಳಿದಿರಬೇಕು. ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಆಟವನ್ನ ಉತ್ತಮವಾದಂತಹ ಪ್ರದರ್ಶನವನ್ನು ಕೂಡ ನಾವು ಮಾಡಬೇಕಾಗತ್ತೆ. ಮತ್ತೇನಾದ್ರೂ ತಂತ್ರಗಳಲ್ಲಿ ಡೌಟ್ಸ್ ಇದೆಯಾ? ಮುಂದುವರಿಬೋದೇನಾ? ರೈಟ್. ನಂತರದ ವಿದ್ಯಾರ್ಥಿಗಳ ನೆನಪಲ್ಲಿ ಆಟಗಾರನ ಗುಣಲಕ್ಷಣಗಳನ್ನು ಪಡ್ತೀವಿ ಅಲ್ವಾ? ವಿದ್ಯಾರ್ಥಿಗಳ ನೆನಪಲ್ಲಿ ಆಟ ಆಡೋದು ಎಷ್ಟು ಇಂಪಾರ್ಟೆಂಟು, ಆ ಆಟಗಾರನಿಗೆ ಕೆಲವೊಂದು ಅರ್ಹತೆಗಳು, ಕೆಲವೊಂದು ಗುಣಲಕ್ಷಣಗಳಿರಬೇಕು ಅಲ್ವಾ? ಆಟ ಆಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅವನಿಗೆ ಕೆಲವೊಂದು ಗುಣಲಕ್ಷಣಗಳಿದ್ರೆ ಏನಾಗುತ್ತೆ, ಆಟವನ್ನ ಅತ್ಯದ್ಭುತವಾಗಿ ಆಡಬಹುದು. ಅವನಿಗೆ ಆ ಗುಣಲಕ್ಷಣನೇ ಇಲ್ಲ, ಆಟ ಆಡ್ತಾನೆ ಅಂದ್ರೆ ಅದು ಏನಾಗುತ್ತೆ, ನಮ್ಮ ವೀಕ್ನೆಸ್ ಆಗುತ್ತೆ, ತಂಡದ ದುರ್ಬಲತೆ ಅಂತೇಳಿ ಹೇಳ್ತಾರೆ ಅಲ್ವಾ? ಅದಕ್ಕೆ ನಾವು ಕೆಲವೊಂದು ಗುಣಲಕ್ಷಣಗಳನ್ನ ಹೊಂದಿರಬೇಕಾಗುತ್ತೆ. ಆ ಗುಣಲಕ್ಷಣಗಳನ್ನ ನೋಡೋಣ. ಮೊದಲನೇದಾಗಿ ಕಷ್ಟ ಸಹಿಷ್ಣುತೆ ಬರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಕಷ್ಟ ಸಹಿಷ್ಣುತೆ ನೆನಪಲ್ಲಿ ಹ್ಯಾಂಡ್ಬಾಲ್ ಆಟದಲ್ಲಿ ಏನ್ ಮಾಡಬೇಕು, ಆಟಗಾರ ಒಂದೇ ಕಡೆ ನಿಲ್ಲಲ್ಲ ಅಲ್ವಾ? ಅವನು ಚಲನೆಯಲ್ಲೇ ಚೆಂಡಿನೊಂದಿಗೆ ಓಡ್ತಿರ್ತಾನೆ ಅಲ್ವಾ? ಚೆಂಡಿನೊಂದಿಗೆ ಅವನು ಸಾಕಬೇಕು. ಎದುರಾಳಿ ತಂಡದವರಿಗೆ ಸಿಗದ ಹಾಗೆ ಚೆಂಡನ್ನು ಹಿಡ್ಕೊಂಡು ಹೋಗಬೇಕು, ರಕ್ಷಣಾತ್ಮಕವಾಗಿಯೂ ಬೇಕಾಗತ್ತೆ, ಮತ್ತೆ ಆಕ್ರಮಣಕಾರಿಯಾಗಿಯೂ ಕೂಡ ಬೇಕಾಗತ್ತೆ, ಓಡಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಏನ್ ಬೇಕು, ಕಷ್ಟ ಸಹಿಷ್ಣುತೆ ಬೇಕು ಅಲ್ವಾ? ಎದುರಾಳಿಗಳಿಂದ ತಪ್ಪಿಸಿಕೊಂಡು ಚೆಂಡನ್ನ ಗೋಲ್ಗೊಳಿಸಬೇಕು ಅನ್ನೋದ್ರೆ ಅವನಿಗೆ ಏನ್ ಬೇಕು, ಕಷ್ಟ ಸಹಿಷ್ಣುತೆ ಬೇಕು. ಎಷ್ಟೇ ಆಯಾಸ ಆದರೂ ಕೂಡ ಎದುರಾಳಿ ತಂಡದವರಿಂದ ವಂಚಿಸಿ ಗೋಲನ್ನು ಗಳಿಸಬೇಕಾದ್ರೆ ಅವನಿಗೆ ಕಷ್ಟ ಸಹಿಷ್ಣುತೆ ಗುಣ ಬೇಕಾಗತ್ತೆ. ನಂತರದಲ್ಲಿ ಚಪಲತೆ. ನೋಡಿ ವಿದ್ಯಾರ್ಥಿಗಳೇ, ಈ ಆಟದಲ್ಲಿ ನಾವು ರಕ್ಷಣೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಾಗಿರ್ಬೋದು, ಮತ್ತೆ ದಾಳಿ ಮಾಡುವಂತ ಸಂದರ್ಭದಲ್ಲಾಗಿರ್ಬೋದು, ಅಂಕಣದುದ್ದಕ್ಕೂ ಕೂಡ ಏನೇನ್ ಮಾಡ್ತಾನೆ, ಓಡಾಡ್ತಿರ್ತಾನೆ ಅಲ್ವಾ? ಓಡಾಡಬೇಕು, ಎಲ್ಲೂ ಕೂಡ ನಿಲ್ಲಲ್ಲ, ಚಲನೆಯಲ್ಲೇ ಇರ್ತಾನೆ. ಆ ಉದ್ದೇಶದಿಂದ ಚಲನೆಯಲ್ಲೇ ಇರ್ಬೇಕಲ್ವಾ? ಆ ಉದ್ದೇಶದಿಂದ ಅವ್ರಿಗೆ ಹೇಳ್ಬೇಕು, ಚಪಲತೆ ಬೇಕು, ಅವರಿಗೆ ವಂಚಿಸಬೇಕು. ಯಾರಿಗೆ? ಎದುರಾಳಿ ತಂಡದವರಿಗೆ ವಂಚಿಸಬೇಕಂದ್ರೆ ಚಪಲತೆ ಬೇಕಾಗತ್ತೆ. ಯಾಕಂದ್ರೆ ಚಲನೆಯಲ್ಲೇ ಒಳಗೊಂಡಿರೋದ್ರಿಂದ ಈ ಆಟದಲ್ಲಿ ಚಪಲತೆಯೂ ಕೂಡ ತುಂಬಾನೇ ಪ್ರಮುಖವಾದದ್ದು. ನಂತರದಲ್ಲಿ ನಿಖರತೆ. ಏನೋ ನಿಖರತೆ. ನೋಡ್ರಿ, ಅವ್ರಿಗೊಂದು ಗುರಿ ಇರ್ಬೇಕಲ್ವಾ? ನಿರ್ದಿಷ್ಟವಾದ ಒಂದು ಗುರಿ ಇರ್ಬೇಕಾಗತ್ತೆ. ಅವ್ನಿಗೆ ಏನ್ ಮಾಡ್ತಾನೆ, ಚೆಂಡು ಸಿಕ್ತು ಅಂದ್ರೆ ನಿಖರವಾಗಿ ತಗೊಂಡೋಗಿ ಅವನ ತಂಡದ ಸದಸ್ಯರಿಗೆ ಪಾಸ್ ನೀಡೋದಾಗಿರ್ಬೋದು, ಅಥವಾ ತಗೊಂಡೋಗಿ ಗೋಲ್ ಪೋಸ್ಟ್ ಒಳಗಡೆ ನೇರವಾಗಿ ಚೆಂಡನ್ನ ಹಾಕೋದಾಗಿರ್ಬೋದು ಅಲ್ವಾ? ಹತ್ತಲ್ವಾ, ಚೆಂಡನ್ನ ಗೋಲ್ ಒಳಗಡೆ ಹಾಕಬೇಕು, ಅಥವಾ ನಮ್ಮ ತಂಡದ ಸದಸ್ಯರಿಗೆ ಸರಿಯಾಗಿ ನಾನು ಬಾಲನ್ನ ಪಾಸ್ ಮಾಡಬೇಕು.
ಅದಕ್ಕೆ ಬೇಕು ನಿಖರತೆ ಬೇಕು, ನಿರ್ದಿಷ್ಟವಾದಂತಹ ಒಂದು ಗುರಿ ಬೇಕು ಅಲ್ವಾ. ಅದಕ್ಕಾಗಿ ನಿಖರತೆ ತುಂಬಾನೇ ಇಂಪಾರ್ಟೆಂಟ್. ನಂತರದಲ್ಲಿ ವೇಗ. ನಾನು ಪಾಯಿಂಟ್ಸ್ ಶಾರ್ಟ್ ಮಾಡ್ಕೊಳ್ತೀನಿ ವಿದ್ಯಾರ್ಥಿಗಳು, ಹೀಗಾಗಿ ನಿಮಗೆ ಅರ್ಥ ಆಗ್ತದೆ. ವೇಗ ಬೇಕಾಗತ್ತೆ. ವೇಗ ಏನ್ ಬೇಕು? ಇದು ಸಂಪೂರ್ಣವಾಗಿ ಚಲನೆಯಲ್ಲಿ ಇರುವಂತಹ ಆಟ ಅಲ್ವಾ. ಈ ಆಟದ ಈ ಮೈದಾನದ ಅಂಕಣದ ಅಳತೆ ನೋಡಿದಾಗ 40 ಮೀಟರ್ 20 ಮೀಟರ್ ಅಷ್ಟೇ ಇರುತ್ತೆ ಅಲ್ವಾ. ಅದಕ್ಕೆ ಪ್ರತಿಯೊಂದು ಸಲಿನೂ ಕೂಡ ನಾವು ಚಲನೆಯಲ್ಲೇ ಇರ್ತೀವಿ. ತುಂಬಾನೇ ಬೇಗ ಬೇಕಲ್ಲಿ ಅಲ್ವಾ. ವಿರುದ್ಧ ತಂಡದವರಿಗೆ ನಾವು ವಂಚಿಸಬೇಕು, ಅವ್ರ ಕಡೆಯಿಂದ ಬಾಲನ್ನ ಕಸಿಬೇಕು. ಏನ್ ಮಾಡ್ಬೇಕು? ವಿರುದ್ಧ ತಂಡದವರಿಂದ ನಾವು ಚೆಂಡನ್ನ ಕಸಿಬೇಕು. ಕಸಿಬಿಟ್ಟು ಏನ್ ಮಾಡ್ತೀನಿ? ತಗೊಂಡೋಗ್ಬಿಟ್ಟು ಗೋಲನ್ನ ಹಾಕ್ಬೇಕು. ಅಂದ್ರೆ ಏನ್ ಬೇಕು ನನಗೆ? ಎಸ್, ವೇಗ ಬೇಕು. ಆ ಆಟಗಾರನಿಗೆ ಬೇಕಾಗಿರುವಂತದ್ದು ಏನ್ ಬೇಕು? ವೇಗ ಅಲ್ವಾ. ನಾವೇ ಆಟಗಾರ ಅಂತ ತಿಳ್ಕೋಬೇಕು. ನಮಗೆ ವೇಗ ಯಾಕೆ ಬೇಕು ಅಂತೇಳಿ ನಾವೇ ಒಂದು ಪ್ರಶ್ನೆನ ಹಾಕೊಂಡಾಗ ನಮಗೆ ಏನಾಗಬೇಕು? ಎದುರಾಳಿ ತಂಡದಿಂದ ನಾವು ಏನ್ ಮಾಡ್ತೀವಿ? ಚೆಂಡನ್ನ ಕಸಿತೀವಿ ಅಲ್ವಾ, ಅವರನ್ನ ತಡಿತೀವಿ. ವೇಗವಾಗಿ ಹೋಗಿ ಆ ಚೆಂಡು ಎಲ್ಲ ಹೋಗ್ತಿರುತ್ತೋ, ಯಾವ ಎದುರಾಳಿ ತಂಡದ ಆಟಗಾರನ ಹತ್ರ ಇರುತ್ತೋ ಅವ್ರ ಹತ್ರ ಹೋಗಿ ಚೆಂಡನ್ನ ಕಸಿತೀವಿ. ಮತ್ತೆ ವೇಗವಾಗಿ ಹೋಗಿ ನಾವೇನ್ ಮಾಡ್ತೀವಿ? ಗೋಲನ್ನ ಗಳಿಸ್ತೀವಿ. ಅದಕ್ಕೆ ನಮಗೆ ಸ್ಪೀಡ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿ. ನಂತರ ಬರೋದು ಸಂಯೋಜನೆ ಅಲ್ವಾ. ಕೋಆರ್ಡಿನೇಷನ್ ತುಂಬಾ ಇಂಪಾರ್ಟೆಂಟ್. ಎಲ್ಲದಕ್ಕೂ ಕೂಡ ನಾವು ಮಾಡ್ತೀವಿ, ನಮಗೆ ಬಾಲನ್ನ ಹಿಡಿದುಕೊಂಡು ನಾವೇನ್ ಮಾಡ್ತೀವಿ? ಬಾಲನ್ನ ಹಿಡಿಬೇಕು ಅಲ್ವಾ. ಎದುರಾಳಿಗಳನ್ನ ನಾವು ವಂಚಿಸಬೇಕು ಅಂದ್ರೆ ಸಂಯೋಜನೆ ಬೇಕು. ನಮ್ಮ ಕಣ್ಣು ಕೈ ಕಾಲುಗಳ ಕೋಆರ್ಡಿನೇಷನ್ ಬೇಕು. ತಂಡದವರಿಂದ ನಮಗೆ ಹೊಂದಾಣಿಕೆ ಬೇಕು. ಆವಾಗ ನಮಗೇನು? ನಮ್ಮ ಕಣ್ಣು ಕೈ ಕಾಲುಗಳ ಸಂಯೋಜನೆ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ ವಿದ್ಯಾರ್ಥಿಗಳೇ. ನಂತರದಲ್ಲಿ ಸ್ಫೋಟಕ ಶಕ್ತಿ. ಭುಜಗಳಲ್ಲಿ ಬಲ ಬೇಕು ಅಲ್ವಾ. ಹೆಚ್ಚಿನದಾಗಿ ನಮಗೆ ಭುಜಗಳಲ್ಲಿ ಬಲ ಬೇಕು. ಯಾಕಂದ್ರೆ ಈ ವರ್ಕ್ ಆಗೋದು ಹೆಚ್ಚಿನದಾಗಿ ನಮ್ಮ ಭುಜಗಳಲ್ಲೇ. ಯಾಕಂದ್ರೆ ಗೋಲ್ ಗಳಿಸೋದಾಗಿರ್ಬೋದು, ಗೋಲ್ ಚೆಂಡನ್ನ ಹಾಕ್ತಿರ್ತಾನೆ ಅದಕ್ಕಾಗಿರ್ಬೋದು, ನಮ್ಮ ತಂಡದ ಸದಸ್ಯರಿಗೆ ನಾವು ಪಾಸ್ಗಳನ್ನ ನೀಡೋದಾಗಿರ್ಬೋದು. ಅಂತದ ನಮಗೆ ಬೇಕು? ಭುಜಗಳಲ್ಲಿ ಅಧಿಕವಾಗಿ ಬಲ ಇದ್ದು ನಾವೇನ್ ಮಾಡ್ತೀವಿ? ತಕ್ಷಣಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ. ನಮ್ಮ ತಂಡದ ಸದಸ್ಯರಿಗಾಗಿರ್ಬೋದು ಅಥವಾ ಗೋಲ್ ಗಳಿಸ್ಲಿಕ್ಕಾಗಿರ್ಬೋದು ಅಲ್ವಾ. ಬಲನೇ ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ಗೋಲನ್ನು ಗಳಿಸಲಿಕ್ಕಾಗಲ್ಲ. ನಮ್ಮ ತಂಡದ ಸದಸ್ಯರಿಗೆ ನಿಖರವಾಗಿ ನಾವು ಚೆಂಡನ್ನ ಪಾಸ್ ಮಾಡಬೇಕು ಕೂಡ ಆಗಲ್ಲ ವಿದ್ಯಾರ್ಥಿಗಳೇ. ಅದನ್ನು ನಮಗೆ ಏನ್ ಬೇಕು? ಸ್ಫೋಟಕ ಶಕ್ತಿ ಬೇಕು. ನಂತರದಲ್ಲಿ ಮೈಮಣಿತ. ವಿದ್ಯಾರ್ಥಿಗಳ ನಿಮ್ಮಲ್ಲಿ ಮೈಮಣಿತ ಯಾಕೆ ಬೇಕು ಅಲ್ವಾ. ನಮ್ಮ ತಂಡದ ಸದಸ್ಯರು ನಿಮಗೆ ಪಾಸ್ ನೀಡಿದಾಗ ಆ ಚೆಂಡನ್ನ ಹಿಡಿಯಲು ಬೇಕು ತಾನೆ. ನಮ್ಮ ತಂಡದ ಸದಸ್ಯರು ಯಾವ ರೀತಿ ಇರ್ತಾರೇನೋ. ಯಾಕಂದ್ರೆ ದಾಳಿಗಾರ ಆಟಗಾರರು ದಾಳಿ ಮಾಡುವಂತ ಸಂದರ್ಭದಲ್ಲಿ ರಕ್ಷಣಾತ್ಮಕ ಆಟಗಾರರು ಏನ್ ಮಾಡ್ತಾರೆ? ಅವ್ರಿಗೆ ತಡಿಲಿಕ್ಕೆಲ್ಲ ಬರ್ತಾನೆ. ಅಂತ ಸಂದರ್ಭದಲ್ಲಿ ಪಾಸ್ ನೀಡಿದಂತಹ ಚೆಂಡನ್ನ ನಾನೇನ್ ಮಾಡಬೇಕು? ಪಡ್ಕೋಬೇಕು, ಹಿಡ್ಕೋಬೇಕು ಅಲ್ವಾ. ಅದನ್ನ ಹಿಡಿಬೇಕು. ಯಾವ ಟೈಮ್ ಬರುತ್ತೆ ಏನೋ, ನಾನು ನೇರವಾಗಿ ಹೆಂಗ್ ಹಿಡ್ತೀನೋ ಹಂಗೆ ಇದ್ರೆ ಆಗಲ್ಲ. ಅದಕ್ಕೆ ನಾನು ಬ್ಯಾಲೆನ್ಸಿವ್ ಆಗಿ ಮೈಮಣಿತ, ಫ್ಲೆಕ್ಸಿಬಿಲಿಟಿ, ನಾನು ಫ್ಲೆಕ್ಸ್ ಆಗಬೇಕು. ಯಾವ ರೀತಿ ಬರುತ್ತೋ ಆ ರೀತಿ ಹಿಡಿಲಿಕ್ಕೆ ನಾನು ಹಿಡಿದಿರಬೇಕು. ಅದನ್ನ ಹಿಡಿದಂತಹ ಚೆಂಡನ್ನ ತಗೊಂಡೋಗಿ ನಾನು ಗೋಲ್ ಗಳಿಸಬೇಕಂದ್ರೆ ನನಗೆ ಏನ್ ಬೇಕು? ಮೈಮಣಿತ ಬೇಕು. ನಾನು ಹೆಂಗಿದ್ದೀನೋ ನೇರವಾಗಿ ಆಗ್ತಿದ್ದೀನ? ಇಲ್ಲ ಅಲ್ವಾ. ಬಾಲ್ ಯಾವ ಬಂತು ಹಿಡ್ಕೊಂಡೆ ಏನ್ ಮಾಡ್ತಿದ್ದೀನಿ? ನಾನು ಚೆಂಡನ್ನ ಹಿಡ್ಕೊಂಡಿದ್ದೀನಿ, ಹೋಗ್ಬಿಟ್ಟು ಗೋಲನ್ನ ಗಳಿಸ್ತಿದ್ದೀನಿ ಅಂದ್ರೆ ನಿಮ್ಗೆ ಏನು ಬೇಕು? ಮೈಮಣಿತ ಬೇಕಲ್ವಾ. ನನ್ನ ದೇಹ ಯಾವ ರೀತಿ ಬೇಕಾದ್ರೂ ನಾನು ಬಗ್ಗಿಸುವಂತಹ ಫ್ಲೆಕ್ಸಿಬಿಲಿಟಿ, ಬಗ್ಗುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕು ಅಲ್ವಾ ವಿದ್ಯಾರ್ಥಿಗಳೇ. ನೋಡಿ, ಈ ಎಲ್ಲಾ ಗುಣಲಕ್ಷಣಗಳನ್ನ ನಾವು ಹೊಂದಿದ್ರೆ ಉತ್ತಮವಾಗಿ ಆಟವನ್ನ ನಾವು ಆಡಬಹುದು, ಉತ್ತಮವಾದ ಪ್ರದರ್ಶನವನ್ನ ನಾವು ನೀಡಬಹುದಾ? ಎಸ್. ನೋಡ್ರಿ, ಕಷ್ಟ ಸಹಿಷ್ಣುತೆ ಗುಣ ಇದ್ರೆ ಎಂತಹ ಆಯಾಸ ಆದರೂ ಕೂಡ, ಎಷ್ಟೇ ಕಷ್ಟ ಆದರೂ ಕೂಡ ನಾನು ಇರ್ತೀನಿ ಅನ್ನೋದಿದ್ರೆ ಉತ್ತಮವಾದ ಪ್ರದರ್ಶನವನ್ನು ಮಾಡಬಹುದು. ಚಪಲತೆ ಬೇಕು, ನಿಖರತೆ ಬೇಕು, ವೇಗ ಬೇಕು, ಸ್ಫೋಟಕ ಶಕ್ತಿ ಬೇಕು, ಸಂಯೋಜನೆ ಬೇಕು, ಅದರ ಜೊತೆಗೆ ಮೈಮಣಿತ ಬೇಕು. ಇವೆಲ್ಲವುಗಳು ಇಟ್ಬಿಟ್ರೆ ಆಟಗಾರ ತನ್ನಷ್ಟಕ್ಕೆ ತಾನೇ ಮಾಡ್ತಾನೆ, ಉತ್ತಮವಾದಂತಹ ಪ್ರದರ್ಶನವನ್ನು ನೀಡಿ
ತಂಡವನ್ನ ಗೆಲುವಿನತ್ತ ಕೊಂಡೊಯ್ಯಬಹುದು ವಿದ್ಯಾರ್ಥಿಗಳೇ. ಕೊಂಡೊಯ್ಯಬಹುದಾ ಇಲ್ವಾ? ಎಸ್, ಉತ್ತಮವಾದಂತಹ ಪ್ರದರ್ಶನವನ್ನು ಕೂಡ ನಾವು ನೀಡಬಹುದು. ಯಾವುದರಲ್ಲಿ? ಹ್ಯಾಂಡ್ಬಾಲ್ ಆಟದಲ್ಲಿ. ವಿದ್ಯಾರ್ಥಿಗಳ ನೆನಪಿಲ್ಲಿ ನಾವು ಈ ಕೆಲವೊಂದು ತಂತ್ರಗಳ ಜೊತೆಗೆ ನಮಗೆ ಈ ಗುಣಲಕ್ಷಣಗಳು ಇದ್ಬಿಟ್ರೆ ಅದ್ಭುತವಾದಂತಹ ಪ್ರದರ್ಶನವನ್ನ ನೀಡಿ ನಮ್ಮ ತಂಡವನ್ನ ಗೆಲುವಿನತ್ತ ಸಾಗಿಸಬಹುದು. ಈ ಆಟದಲ್ಲಿ ಉತ್ತಮವಾದಂತಹ ಪ್ರದರ್ಶನವನ್ನು ಕೂಡ ಇರ್ಬೋದಾ? ಯಾಸ್. ಇದರಲ್ಲಿ ಏನಾದರೂ ನಿಮಗೆ ಗುಣಲಕ್ಷಣಗಳಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಏನಾದರೂ ಡೌಟ್ಸ್ ಇದ್ರೆ ಕೇಳಬಹುದು. ಏನಿಲ್ಲ, ರೈಟ್. ವಿದ್ಯಾರ್ಥಿಗಳ ನೆನಪಲ್ಲಿ ಮತ್ತೇನು ಡೌಟ್ಸ್ ಇರುವ ನಿಮಗೆ? ವಿದ್ಯಾರ್ಥಿಗಳ ಈಗ ತಂತ್ರಗಳನ್ನು ನೋಡಿದ್ವಿ, ಗುಣಲಕ್ಷಣಗಳನ್ನು ನೋಡಿದ್ವಿ, ಕೆಲವೊಂದು ವಿಷಯಗಳನ್ನ ನಾವು ತಿಳ್ಕೊಂಡಿರ್ಬೇಕಾಗತ್ತೆ ಅಲ್ವಾ? ಕೆಲವೊಂದು ವಿಷಯಗಳು ಅಂತ ಬಂದಾಗ ನೋಡಿ, ನಮ್ಮ ಕರ್ನಾಟಕದಲ್ಲಿ ಇವೆಲ್ಲ ಈಗ ಹ್ಯಾಂಡ್ಬಾಲ್ ಕ್ರೀಡಾಕೂಟವನ್ನು ಆಡಬೇಕು, ಎಲ್ಲ ಮಾಡಬೇಕು, ಇವತ್ತು ಈ ಮಟ್ಟಕ್ಕೆ ಬಂದಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಯಾರು? ಎಸ್, ಇಬ್ರಾಹಿಂ ಖಾನ್ ಅಂತೇಳಿ. ನೋಡಿ ವಿದ್ಯಾರ್ಥಿಗಳ ನೆನಪಲ್ಲಿ 1975-76ರಲ್ಲಿ ಎಷ್ಟು? 1975-76ರಲ್ಲಿ ಕರ್ನಾಟಕದಲ್ಲಿ ಹ್ಯಾಂಡ್ಬಾಲ್ ಫೆಡರೇಷನ್ ಸ್ಥಾಪನೆ ಆಗುತ್ತೆ. ಕರ್ನಾಟಕದಲ್ಲಿ ಹ್ಯಾಂಡ್ಬಾಲ್ ಫೆಡರೇಷನ್ ಸ್ಥಾಪನೆ ಆಗುತ್ತೆ. ಎಷ್ಟರಲ್ಲಿ? ಯಾಸ್, 75-76ರಲ್ಲಿ. ನೆನಪಿರಲಿ, ಇದು ಆಂಧ್ರ ಪ್ರದೇಶದ ಸಿಕಿಂದ್ರಾಬಾದ್ನಲ್ಲಿ 1974ರಲ್ಲಿ ಆಂಧ್ರ ಪ್ರದೇಶದ ಸಿಕಿಂದ್ರಾಬಾದ್ನಲ್ಲಿ ನೋಡ್ರಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಅಂತ ನಡೀತಿರುತ್ತೆ. ಎಷ್ಟರಲ್ಲಿ? 1974ರಲ್ಲಿ ಅಲ್ಲಿ ಒಂದು ಹ್ಯಾಂಡ್ಬಾಲ್ ಒಂದು ರಾಷ್ಟ್ರೀಯ ಪಂದ್ಯಾವಳಿ ನಡೀತಿರುತ್ತೆ. ಆ ಸಂದರ್ಭದಲ್ಲಿ ಭಾರತದ ಹ್ಯಾಂಡ್ಬಾಲ್ ಫೆಡರೇಷನ್ನ ಕಾರ್ಯದರ್ಶಿಗಳಾದಂತಹ ಇಬ್ರಾಹಿಂ ಖಾನ್ ಅವರು, ಯಾರು? ಇಬ್ರಾಹಿಂ ಖಾನ್ 1974ರಲ್ಲಿ ಆಂಧ್ರ ಪ್ರದೇಶದ ಸಿಕಿಂದ್ರಾಬಾದ್ನಲ್ಲಿ ಒಂದು ಪಂದ್ಯಾವಳಿ ನಡೀತಿರುತ್ತೆ, ರಾಷ್ಟ್ರೀಯ ಪಂದ್ಯಾವಳಿ. ಅಲ್ಲಿ ಭಾರತದ ಹ್ಯಾಂಡ್ಬಾಲ್ ಫೆಡರೇಷನ್ನ, ಇಂಡಿಯನ್ ಹ್ಯಾಂಡ್ಬಾಲ್ ಫೆಡರೇಷನ್ನ ಕಾರ್ಯದರ್ಶಿಗಳಾದಂತಹ ಇಬ್ರಾಹಿಂ ಖಾನ್ ಅವರು ಬಂದಿರ್ತಾರೆ. ಎಲ್ಲಿಗೆ? ಆಂಧ್ರ ಪ್ರದೇಶದ ಸಿಕಿಂದ್ರಾಬಾದ್ಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ನೆನಪಲ್ಲಿ ಅವರು ಕರ್ನಾಟಕದಲ್ಲಿಯೂ ಕೂಡ ಒಂದು ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಅನ್ನ ಪ್ರಾರಂಭ ಮಾಡ್ರಿ, ಒಂದು ಫೆಡರೇಷನ್ ಅನ್ನ ಪ್ರಾರಂಭ ಮಾಡ್ರಿ ಅಂತೇಳಿ ಸಲಹೆಯನ್ನು ನೀಡ್ತಾರೆ. ಯಾರು? ಇಬ್ರಾಹಿಂ ಖಾನ್ ಅವರು. ಎಷ್ಟರಲ್ಲಿ? 1974ರಲ್ಲಿ. ಯಾರಿಗೆ? ನಮ್ಮ ಕರ್ನಾಟಕದಿಂದ ಅವರು ಭಾಗವಹಿಸಿದಂತಹ ಶ್ರೀ ರಾಮಮೂರ್ತಿ ನಾಗರಾಜ್ ಮತ್ತಿನ್ನೊಬ್ರು ಎಸ್ MK ನಾಗೇಂದ್ರ. ಶ್ರೀ ರಾಮಮೂರ್ತಿ, ಶ್ರೀ ನಾಗರಾಜ್, ನಾಗೇಂದ್ರ. ನೋಡಿ ವಿದ್ಯಾರ್ಥಿಗಳ ನೆನಪಿಲ್ಲಿ ಇವರ ಪ್ರಯತ್ನದಿಂದಾಗಿ ಕರ್ನಾಟಕದಲ್ಲಿ ಅಸೋಸಿಯೇಷನ್ 1975-76ರಲ್ಲಿ ಕರ್ನಾಟಕದಲ್ಲಿ ಸ್ಥಾಪನೆ ಆಗುತ್ತೆ. ನೆನಪಿರಲಿ, ಇದಕ್ಕೆ ಮೂಲ ಕಾರಣೀಭೂತರು ಇಬ್ರಾಹಿಂ ಖಾನ್ ಅವರು. 1974ರಲ್ಲಿ ಆಂಧ್ರ ಪ್ರದೇಶದ ಸಿಕಿಂದ್ರಾಬಾದ್ನಲ್ಲಿ ಒಂದು ರಾಷ್ಟ್ರೀಯ ಪಂದ್ಯಾವಳಿ ನಡೀತಿರುತ್ತೆ. ಆ ಸಂದರ್ಭದಲ್ಲಿ ಇಬ್ರಾಹಿಂ ಖಾನ್ ಅವರು ಇವರನ್ನ ಕುರಿತು ಹೇಳ್ತಾರೆ, ಕರ್ನಾಟಕದಲ್ಲಿ ಯಾಕೆ ಮಾಡಬಾರ್ದು ಅಸೋಸಿಯೇಷನ್ ಅನ್ನ ಅಂತೇಳಿ. ಅದನ್ನ ತಲೆಯಲ್ಲಿ ಹಾಕಿಕೊಂಡಂತಹ ರಾಮಮೂರ್ತಿ, ಶ್ರೀ ನಾಗರಾಜ್, ಶ್ರೀ MK ಪ್ರಸಾದ್ ಅವರು, ನಾಗೇಂದ್ರ ಅವರು, ಇವರು ಮೂವರು ಸೇರ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ? ಕರ್ನಾಟಕದಲ್ಲಿ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಮೂಲ ಕಾರಣೀಭೂತರು ಇವರುಗಳು. ಇದರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? 1975-76ರಲ್ಲಿ ಕರ್ನಾಟಕದಲ್ಲಿ ಹ್ಯಾಂಡ್ಬಾಲ್ ಫೆಡರೇಷನ್ ಸ್ಥಾಪನೆ ಆಗುತ್ತೆ ಅಲ್ವಾ? ಅದು ಸ್ಥಾಪನೆ ಆದ್ಮೇಲೆ 1974ರಲ್ಲಿ ಅಂದ್ರೆ ಇದಕ್ಕೆ ಕಾರ್ಯಭೂತರು ಯಾವ ರೀತಿ ಇದು ಸ್ಥಾಪನೆ ಆಯಿತು ಅಂತೇಳಿ 74ರಲ್ಲಿ
ರಾಷ್ಟ್ರೀಯ ಪಂದ್ಯಾವಳಿ ಹ್ಯಾಂಡ್ಬಾಲ್ ಪಂದ್ಯಾವಳಿ ನಡೀತಿರುತ್ತೆ. ಅಲ್ಲಿಗೆ ಆಂಧ್ರ ಪ್ರದೇಶದ ಸಿಕಿಂದ್ರಾಬಾದ್ಗೆ ಯಾರು ಬಂದಿರ್ತಾರೆ? ಇಬ್ರಾಹಿಂ ಖಾನ್ ಅವರು ಬಂದಿರ್ತಾರೆ. ಅಲ್ಲಿ ಬಂದಂತಹ ಇಬ್ರಾಹಿಂ ಖಾನ್ ಅವರು ನಮ್ಮ ಕರ್ನಾಟಕದ ಪ್ಲೇಯರ್ಸ್ಗಳಾದಂತಹ ರಾಮಮೂರ್ತಿ, ನಾಗರಾಜ್ ಮತ್ತೆ MK ನಾಗೇಂದ್ರ ಅವರಿಗೆ ಸಲಹೆಯನ್ನು ನೀಡ್ತಾರೆ, ನೀವು ಕರ್ನಾಟಕದಲ್ಲಿ ಹ್ಯಾಂಡ್ಬಾಲ್ ಫೆಡರೇಷನ್ ಅನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ. ಅದಕ್ಕೆ ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಕರ್ನಾಟಕದಲ್ಲಿ ಮಾಡ್ತಾರೆ, ಹ್ಯಾಂಡ್ಬಾಲ್ ಫೆಡರೇಷನ್ ಅನ್ನ ಸ್ಥಾಪನೆ ಮಾಡಲಿಕ್ಕೆ ಮುಂದುವರಿತಾರೆ. ವಿದ್ಯಾರ್ಥಿಗಳ ಸ್ಥಾಪನೆ ಕೂಡ 1975-76ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಹ್ಯಾಂಡ್ಬಾಲ್ ಅಸೋಸಿಯೇಷನ್, ಕರ್ನಾಟಕ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಪ್ರಾರಂಭ ಆಗುತ್ತೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ನೋ ಡೌಟ್ಸ್, ರೈಟ್. ನಂತರದಲ್ಲಿ ವಿದ್ಯಾರ್ಥಿಗಳೇ ನೆನಪಿರಲಿ, ತತ್ವಗಳನ್ನು ನೋಡಿದ್ವಿ, ನಂತರದಲ್ಲಿ ಗುಣಲಕ್ಷಣಗಳನ್ನು ನೋಡಿದ್ವಿ, ಸ್ವಲ್ಪ ಇತಿಹಾಸವನ್ನು ಕೂಡ ಇಲ್ಲಿ ನಾವು ತಿಳ್ಕೊಂಡ್ವಿ. ಅಂದರೆ ಕರ್ನಾಟಕದಲ್ಲಿ ಯಾವ ರೀತಿ ಯಾವಾಗ ಸ್ಥಾಪನೆ ಆಯಿತು ಅಂತೇಳಿ, ಯಾವುದು ಹ್ಯಾಂಡ್ಬಾಲ್ ಫೆಡರೇಷನ್ ಅಲ್ವಾ, ಅಸೋಸಿಯೇಷನ್. ನಂತರದಲ್ಲಿ ಬರೋದು ಪ್ರಶಸ್ತಿಗಳು. ನಮ್ಮ ರಾಜ್ಯದ ಆಟಗಾರರಾಗಿರ್ಬೋದು, ರಾಷ್ಟ್ರೀಯ ಆಟಗಾರರಾಗಿರ್ಬೋದು, ಏನು ಯಾವ ಯಾವ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ, ಭಾರತ ತಂಡಕ್ಕೆ ಆಡುವಂತಹ ಆಟಗಾರರ ಹೆಸರುಗಳು, ಅವುಗಳ ಪರಿಚಯವನ್ನು ನಾವು ಮಾಡ್ಕೊತೀವಿ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಪ್ರಶಸ್ತಿಗಳಿಗೆ ಬಂದಾಗ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ರಾಜ್ಯ ಪ್ರಶಸ್ತಿಯನ್ನ ಪಡೆದಂತಹ ಪುರಸ್ಕೃತರು ಯಾರ್ಯಾರು ಅಂತೇಳಿ ತಿಳ್ಕೊಂತೀವಿ. ಅದರಲ್ಲೂ ನೆನಪಿದೆ, ಈ ಪುರಸ್ಕೃತರು ಏನದಲ್ಲ, ಇವರು ದಸರಾ ಕ್ರೀಡೆಗಳ ಸಾಧನೆಗಾಗಿ ಇವರಿಗೆ ರಾಜ್ಯ ಪ್ರಶಸ್ತಿಯನ್ನ ನೀಡಿದ್ದಾರೆ. ಯಾವ ಕ್ರೀಡೆಗಳಿಗಾಗಿ? ದಸರಾ ಕ್ರೀಡೆಗಳ ಸಾಧನೆಗಾಗಿ. ಅದರಲ್ಲಿ ಶ್ರೀ ಸದಾನಂದ ಸ್ಯಾಮುಯಲ್ ಅಂತೇಳಿ ಇವರು ಕೂಡ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ. ನೆಕ್ಸ್ಟ್ ಶ್ರೀ ರವಿಕುಮಾರ್, ನಂತರದಲ್ಲಿ ಶ್ರೀಮತಿ ಕೌಸಲ್ಯ ಕುಮಾರಿ ಹಾಗೂ ಶ್ರೀ ಪ್ರೇಮನಾಥ್, ಇವರು ರಾಜ್ಯ ಪ್ರಶಸ್ತಿಯನ್ನ, ಅದು ದಸರಾ ಕ್ರೀಡೆಗಳ ಸಾಧನೆಗಾಗಿ ಪಡೆದಂತಹ ಆಟಗಾರರು. ಯಾರು? ಶ್ರೀ ಸದಾನಂದ ಸ್ಯಾಮುಯಲ್, ಶ್ರೀ ರವಿಕುಮಾರ್, ಶ್ರೀಮತಿ ಕೌಸಲ್ಯ ಕುಮಾರಿ ಮತ್ತೆ ಶ್ರೀ ಪ್ರೇಮನಾಥ್, ಇವರು ದಸರಾ ಕ್ರೀಡೆಗಳ ಸಾಧನೆಗಾಗಿ ರಾಜ್ಯ ಪ್ರಶಸ್ತಿಯನ್ನ ಪಡೆದಂತಹ ಆಟಗಾರರು. ಮತ್ತೊಮ್ಮೆ ಹೇಳ್ತೀನಿ, ಸರಿಯಾಗಿ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಶ್ರೀ ಸದಾನಂದ ಸ್ಯಾಮುಯಲ್, ಶ್ರೀ ರವಿಕುಮಾರ್, ಶ್ರೀಮತಿ ಕೌಸಲ್ಯ ಕುಮಾರಿ ಮತ್ತೆ ಶ್ರೀ ಪ್ರೇಮನಾಥ್, ಇವರು ದಸರಾ ಕ್ರೀಡೆಗಳ ಸಾಧನೆಗಾಗಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಂತಹ ಕ್ರೀಡಾಪಟುಗಳು, ಹ್ಯಾಂಡ್ಬಾಲ್ ಕ್ರೀಡಾಪಟುಗಳು. ನಂತರದ ಬರೋದು ಏಕಲವ್ಯ ಪ್ರಶಸ್ತಿಯನ್ನ ಪಡೆದವರು. ಏಕಲವ್ಯ ಪ್ರಶಸ್ತಿಯನ್ನ ಯಾರ್ಯಾರು ಪಡೆದಿದ್ದಾರೆ ಅಂತೇಳಿ ವಿದ್ಯಾರ್ಥಿಗಳೇ ನೋಡೋದಾದ್ರೆ ನೆನಪಿರ್ಲಿ, ಶ್ರೀ ರಾಜಾರೆಡ್ಡಿ, ಯಾರು? ಶ್ರೀ ರಾಜಾರೆಡ್ಡಿ, ಶ್ರೀ ಅಮಲ್ ರಾಜ್, ನೆನಪಿರ್ಲಿ, ಏಕಲವ್ಯ ಪ್ರಶಸ್ತಿಯನ್ನ ಪಡೆದಿರೋದು ಯಾರು? ಶ್ರೀ ರಾಜಾರೆಡ್ಡಿ, ಶ್ರೀ ಅಮಲ್ ರಾಜ್, ಶ್ರೀಮತಿ ಕೌಸಲ್ಯ ಕುಮಾರಿ ಮತ್ತೆ ಶ್ರೀ ಪ್ರೇಮನಾಥ್, ಇವರು ಏಕಲವ್ಯ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ನೀವು ನೋಡಬಹುದು ಇಲ್ಲಿ ಶ್ರೀಮತಿ ಕೌಸಲ್ಯ ಕುಮಾರಿ ಮತ್ತೆ ಶ್ರೀ ಪ್ರೇಮನಾಥ್ ಅವರು ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅದರ ಜೊತೆಗೆ ಏಕಲವ್ಯ ಪ್ರಶಸ್ತಿಯನ್ನು ಕೂಡ ಹ್ಯಾಂಡ್ಬಾಲ್ ಕ್ರೀಡೆಗಾಗಿ ಪಡೆದಿದ್ದಾರೆ. ಮತ್ತೊಮ್ಮೆ ಏಕಲವ್ಯ ಪ್ರಶಸ್ತಿಯನ್ನು ಪಡೆದಿರುವ ಹೆಸರುಗಳನ್ನು ಸರಿಯಾಗಿ ತಿಳ್ಕೊಳ್ಳೋ ವಿದ್ಯಾರ್ಥಿಗಳೇ, ಶ್ರೀ ರಾಜಾರೆಡ್ಡಿ, ಶ್ರೀ ಅಮಲರಾಜ್ ಮತ್ತೆ ಶ್ರೀಮತಿ ಕೌಸಲ್ಯ ಕುಮಾರಿ ಮತ್ತು ಶ್ರೀ ಪ್ರೇಮನಾಥ್, ಇವರು ಏಕಲವ್ಯ ಪ್ರಶಸ್ತಿಯನ್ನ ಪಡೆದಿರುವಂತಹ ಕ್ರೀಡಾಪಟುಗಳು. ನಂತರದಲ್ಲಿ ಏಷ್ಯನ್ ಹ್ಯಾಂಡ್ಬಾಲ್ನಲ್ಲಿ ಭಾರತವನ್ನ ಪ್ರತಿನಿಧಿಸಿದವರು, ಭಾರತ ತಂಡವನ್ನ ಏಷ್ಯನ್ ಕ್ರೀಡೆಯಲ್ಲಿ ಪ್ರತಿನಿಧಿಸಿದ ಭಾರತದ ಆಟಗಾರರ ಪರಿಚಯವನ್ನು ಮಾಡ್ಕೋಬೇಕಾಗತ್ತೆ ಈಗ ಅಲ್ವಾ. ಯಾರ್ಯಾರು ಪ್ರತಿನಿಧಿಸಿದ್ರು, ಯಾವ ಕ್ರೀಡೆಗೆ? ಏಷ್ಯನ್ ಹ್ಯಾಂಡ್ಬಾಲ್ ಕ್ರೀಡೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಆಟಗಾರರ ಹೆಸರಿಗೆ ಬಂದಾಗ ನೋಡ್ರಿ, ಶ್ರೀ ರಾಜಾರೆಡ್ಡಿ, ಶ್ರೀ ಅರುಣ್ ಕುಮಾರ್, ಶ್ರೀ ಸೋಮಶೇಖರ್, ಶ್ರೀ ಸುರೇಶ್, ಶ್ರೀ ಅರುಣಾಚಲನ್ ಮತ್ತೆ ಶ್ರೀ ಸುಬ್ರಹ್ಮಣ್ಯನ್, ಶ್ರೀ ಬಾಲಸುಬ್ರಹ್ಮಣ್ಯನ್, ನಂತರದಲ್ಲಿ ಶ್ರೀ ಶ್ರೀನಿವಾಸಂ,
ಹ್ಯಾಂಡ್ಬಾಲ್ ಆಟದಲ್ಲಿ ಆಡಿದಂತಹ ಆಟಗಾರರು, ಭಾರತ ತಂಡವನ್ನ ಪ್ರತಿನಿಧಿಸಿದಂತಹ ಆಟಗಾರರು ಯಾರ್ಯಾರು? ಶ್ರೀ ರಾಜಾರೆಡ್ಡಿ, ಶ್ರೀ ಅರುಣ್ ಕುಮಾರ್, ಶ್ರೀ ಸೋಮಶೇಖರ್, ನಂತರದಲ್ಲಿ ಸುರೇಶ್, ಅರುಣಾಚಲಂ, ನೆಕ್ಸ್ಟ್ ಬಾಲಸುಬ್ರಹ್ಮಣ್ಯನ್ ಮತ್ತೆ ಶ್ರೀನಿವಾಸನ್. ಇವರು ಭಾರತ ತಂಡವನ್ನು ಪ್ರತಿನಿಧಿಸಿದ ಆಟಗಾರರು. ವಿದ್ಯಾರ್ಥಿಗಳೇ ನೆನಪಿರಲಿ, ನಂತರದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲೂ ಕೂಡ ಭಾರತ ತಂಡವನ್ನು ಪ್ರತಿನಿಧಿಸಿದಂತ ನಮ್ಮ ಕ್ರೀಡಾಪಟುಗಳನ್ನ ನೋಡ್ತೀವಿ. ಯಾರು? ಅದರಲ್ಲಿ ಎಸ್ ಅಮರರಾಜ್ ಮತ್ತೆ ಡಿ ಹೇಮಲತಾ, ಶ್ರೀಮತಿ ಡಿ ಹೇಮಲತಾ. ಇವರು ನಮ್ಮ ಭಾರತ ತಂಡದ ಪರವಾಗಿ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಪ್ರತಿನಿಧಿಸಿದ ಕ್ರೀಡಾಪಟುಗಳು. ಇದರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಏನಾದರೂ ಡೌಟ್ಸ್ ಇದ್ರೆ ಕೇಳಬಹುದು ವಿದ್ಯಾರ್ಥಿಗಳೇ. ರೈಟ್, ಮತ್ತೊಮ್ಮೆ ಹೇಳ್ತೀನಿ, ರಾಜ್ಯ ಪ್ರಶಸ್ತಿಗಳನ್ನ ಪಡೆದಿರೋದ್ರಲ್ಲಿ ರಾಜ್ಯ ಪ್ರಶಸ್ತಿಯನ್ನ ಪಡೆದಂತಹ, ಅದರಲ್ಲೂ ದಸರಾ ಕ್ರೀಡೆಯ ಸಾಧನೆಗಾಗಿ ಅವರಿಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಅದರಲ್ಲಿ ಯಾವ ಪ್ರಶಸ್ತಿ? ರಾಜ್ಯ ಪ್ರಶಸ್ತಿ. ಆ ಪ್ರಶಸ್ತಿಯನ್ನು ನಾವು ನೋಡೋದಾದ್ರೆ ಶ್ರೀ ಅವ್ರು ಪಡ್ಕೊಂಡಿರೋರು ಯಾರು ಅಂತೇಳಿ ನೋಡೋದಾದ್ರೆ ಶ್ರೀ ಸದಾನಂದ ಸ್ಯಾಮ್ಯುಯಲ್, ಶ್ರೀ ಸದಾನಂದ ಸ್ಯಾಮ್ಯುಯಲ್ ಮತ್ತೆ ಶ್ರೀಮತಿ ಕೌಸಲ್ಯ ಕುಮಾರಿ, ಶ್ರೀ ರವಿಕುಮಾರ್, ನಂತರ ಶ್ರೀ ಪ್ರೇಮನಾಥ್. ಇವರು ಯಾವ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳೇ? ಎಸ್, ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಯಾವ ಕ್ರೀಡಾಕೂಟದಲ್ಲಿ? ಹ್ಯಾಂಡ್ಬಾಲ್ ಕ್ರೀಡಾಕೂಟದಲ್ಲಿ. ಹ್ಯಾಂಡ್ಬಾಲ್ ಕ್ರೀಡೆಯಲ್ಲಿ, ಕ್ರೀಡಾಕೂಟ ಅಂದ್ರೆ ಇವರ ಸಾಧನೆ ಇರೋದು ದಸರಾ ಕ್ರೀಡೆಗಳ ಸಾಧನೆಗಾಗಿ. ನಂತರದಲ್ಲಿ ಏಕಲವ್ಯ ಪ್ರಶಸ್ತಿಯನ್ನು ಪಡೆದಿರೋರ ಬಗ್ಗೆ ನಾವು ಬಂದಾಗ ವಿದ್ಯಾರ್ಥಿಗಳ ನೆನಪಿನಲ್ಲಿ ಶ್ರೀ ರಾಜಾರೆಡ್ಡಿ, ಶ್ರೀ ಅಮರರಾಜ್, ಶ್ರೀಮತಿ ಕೌಶಲ್ಯ ಕುಮಾರಿ, ನಂತರದಲ್ಲಿ ಬರೋರು ಪ್ರೇಮನಾಥ್. ಇವರು ಕೂಡ ಏಕಲವ್ಯ ಪ್ರಶಸ್ತಿಯನ್ನ ಪಡೆದಂತಹ ಕ್ರೀಡಾಪಟುಗಳು. ನಂತರದಲ್ಲಿ ಬಂದರೆ ಏಷ್ಯನ್ ಹ್ಯಾಂಡ್ಬಾಲ್ನಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿದ ಆಟಗಾರರು ಶ್ರೀ ರಾಜಾರೆಡ್ಡಿ, ನಂತರದಲ್ಲಿ ಬರೋದು ಶ್ರೀ ಅರುಣ್ ಕುಮಾರ್, ನಂತರದಲ್ಲಿ ಬರೋದು ರವಿಕುಮಾರ್, ನಂತರ ಸುರೇಶ್, ನೆಕ್ಸ್ಟ್ ಅರುಣಾಚಲಂ, ನೆಕ್ಸ್ಟ್ ಬಾಲಸುಬ್ರಹ್ಮಣ್ಯನ್, ನಂತರದಲ್ಲಿ ಯಾಸ್, ನಂತರ ಬರೋದೇ ಶ್ರೀನಿವಾಸಂ. ಇವರು ನಮ್ಮ ಭಾರತ ತಂಡವನ್ನ ಏಷ್ಯನ್ ಗೇಮ್ಸ್ನಲ್ಲಿ ಹ್ಯಾಂಡ್ಬಾಲ್ ಆಟದಲ್ಲಿ ಪ್ರತಿನಿಧಿಸಿದ ಆಟಗಾರರು. ನಂತರ ಕಾಮನ್ವೆಲ್ತ್ ಕ್ರೀಡಾಕೂಟಗಳಿಗೆ ನಾವು ಬಂದರೆ ವಿದ್ಯಾರ್ಥಿಗಳೇ ಶ್ರೀ ಎಸ್ ಅಮರರಾಜ್ ಮತ್ತೆ ರಾಜ್ಯದಿಂದ ವಿದ್ಯಾರ್ಥಿಗಳ ನೆನಪಿಗೆ ಶ್ರೀಮತಿ ಡಿ ಹೇಮಲತನವರು ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿದ ಆಟಗಾರರು. ರೈಟ್ ವಿದ್ಯಾರ್ಥಿಗಳ ನೆನಪಿಲ್ಲಿ 1981ರಲ್ಲಿ ಎಷ್ಟರಲ್ಲಿ? 1981ರಲ್ಲಿ ದಕ್ಷಿಣ ಕೊರಿಯಾದಲ್ಲಿ, ಎಲ್ಲಿ? ದಕ್ಷಿಣ ಕೊರಿಯಾದ ಸಿಕಿಂದ್ರಾಬಾದ್ನಲ್ಲಿ. 1981ರಲ್ಲಿ ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ಕರ್ನಾಟಕದಿಂದ ರೆಫ್ರಿಯಾಗಿ ಎನ್ ಕೆ ಪ್ರಸಾದ್ ಅವರು ರೆಫ್ರಿಯಾಗಿ ನೋಡಿ ವಿದ್ಯಾರ್ಥಿಗಳೇ, ಕರ್ನಾಟಕದಿಂದ ರೆಫ್ರಿಯಾಗಿ ಭಾಗವಹಿಸಿದಂತಹ ಎನ್ ಕೆ ಪ್ರಸಾದ್ ಅವರು ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದ್ದಾರೆ ರೆಫ್ರಿಯಲ್ಲಿ. ನೆನಪಿರಲಿ, 1981ರಲ್ಲಿ ಅವರು ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ನಡೆದಂತಹ ಹ್ಯಾಂಡ್ಬಾಲ್ ಕ್ರೀಡಾಕೂಟದಲ್ಲಿ ಅವರು ಭಾಗವಹಿಸಿರ್ತಾರೆ.
ಅಲ್ಲಿ ಭಾಗವಹಿಸಿ ಅವರು ರೆಫ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಯಾರು? ಎನ್ ಕೆ ಪ್ರಸಾದ್. ಯಾವ ರಾಜ್ಯದವರು? ಎನ್ ಕೆ ಪ್ರಸಾದ್ ಅವರು ನಮ್ಮ ಕರ್ನಾಟಕ ರಾಜ್ಯದವರು. ಎನ್ ಕೆ ಪ್ರಸಾದ್ ಅವರು ನಮ್ಮ ಕರ್ನಾಟಕದವರು. 1981ರಲ್ಲಿ ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ನಡೆದಂತಹ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು ವಿದ್ಯಾರ್ಥಿಗಳೇ, ರೆಫ್ರಿಯಾಗಿ ಭಾಗವಹಿಸಿದ್ರು. ಇನ್ನು ಏನಾದರೂ ನಿಮಗೆ ಡೌಟ್ಸ್ ಇದೆಯಾ? ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಮತ್ತೊಮ್ಮೆ ಹೇಳ್ತೀನಿ ನಿಮಗೆ ಇದ್ರ ಬಗ್ಗೆ ಇನ್ನೊಂದ್ಸಲ ಹೇಳ್ತೀನಿ. ನಂತರದಲ್ಲಿ ನಿಮ್ಮ ಡೌಟ್ಸನ್ನು ಕೇಳಿ ವಿದ್ಯಾರ್ಥಿಗಳೇ. ನೆನಪಲ್ಲಿ ಇದರಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ನಿಂತಲ್ಲಿ ಎಲ್ರಿಗೂ ಕೂಡ ಹ್ಯಾಂಡ್ಬಾಲ್ ಆಟ ಒಂದು ಪ್ರಚಲಿತವಾದಂತಹ ಆಟ ಅಲ್ವಾ? ಈ ಆಟದ ಮೂಲ ಉದ್ದೇಶ, ಈ ಆಟದಲ್ಲಿ ಆಡುವಂತಹ ಆಟಗಾರರು ಏನ್ ಮಾಡಬೇಕು? ಎಸ್, ದಾಳಿಗಾರ ಆಟಗಾರರನ್ನ ತಡೆಯೋದು ಮತ್ತೆ ದಾಳಿಯನ್ನ ನಡೆಸೋದು. ವಿರುದ್ಧ ತಂಡದ ವಿರುದ್ಧವಾಗಿ ಚೆಂಡನ್ನ ಗೋಲ್ಗೊಳಿಸಲಿಕ್ಕೆ ದಾಳಿಯನ್ನ ನಡೆಸೋದು ಮೂಲ ಉದ್ದೇಶ. ನಂತರದಲ್ಲಿ ವಿದ್ಯಾರ್ಥಿಗಳೇ, ಇದರಲ್ಲಿ ನಾವು ತಂತ್ರಗಳಿಗೆ ಬಂದಾಗ ಒಂದು ರಕ್ಷಣಾತ್ಮಕ ತಂತ್ರಗಳು ಮತ್ತೆ ಇನ್ನೊಂದು ಆಕ್ರಮಣಕಾರಿ ತಂತ್ರಗಳು. ನಾವು ರಕ್ಷಣಾತ್ಮಕ ತಂತ್ರಗಳಿಗೆ ಬಂದಾಗ ನೀವು ನೋಡ್ತೀರಾ, ಚಿತ್ರದಲ್ಲಿ ತೋರಿಸಿದಾರಲ್ವಾ ಯಾವ ರೀತಿ ನಾವು ರಕ್ಷಣೆ ಮಾಡಬೇಕಂತೇಳಿ. ಒಂದು, ತಂಡದ ಎಲ್ಲ ರಕ್ಷಣಾ ಆಟಗಾರರು ಏನು ಮಾಡಬೇಕು? ನಾನು ಹೇಳಿದ್ದೀನಿ ಆಗಲೇ, ತಂಡದ ಎಲ್ಲ ರಕ್ಷಣಾ ಆಟಗಾರರು ಒಟ್ಟಿಗೆನೆ ಒಮ್ಮೆಲೆ ದಾಳಿಗಾರ ಆಟಗಾರರನ್ನ ತಡೆಯೋದು, ಚೆಂಡನ್ನ ತರುವಂತಹ ದಾಳಿಗಾರ ಆಟಗಾರರನ್ನ ತಡೆಯೋದಾಗಿದೆ ಅಂತ ಹೇಳಿದೆ ಅಲ್ವಾ? ಏನು ಮಾಡಬೇಕು? ದಾಳಿಗಾರ ಆಟಗಾರರನ್ನ ತಂಡದ ಎಲ್ಲ ಸದಸ್ಯರು ಒಟ್ಟಿಗೆ ನಮ್ಮ ಅಂಕಣದ ಒಳಗಡೆ ಗೋಲ್ ಹೊಡೆಯೋದಾಗೆ ನಾವೆಲ್ಲರೂ ಸೇರಿ ತಡೆಯೋದು ಅಂತೇಳಿ. ನಂತರದಲ್ಲಿ ತಂಡದ ಕೆಲವು ಆಟಗಾರರು ಮಾತ್ರ ಏನು ಮಾಡಬೇಕು? ಮಧ್ಯಭಾಗದಲ್ಲಿ ಇರೋರಾಗಿರ್ಬೋದು, ಪಕ್ಕದಲ್ಲಿ ಇರೋರಾಗಿರ್ಬೋದು, ಚೆಂಡನ್ನ ತರುವಂಥ ಸಂದರ್ಭದಲ್ಲಿ ಅವರು ಗೋಲ್ ಗಳಿಸದ ಹಾಗೆ ನಾವೇನು ಮಾಡಬೇಕು? ಅವರನ್ನ ತಡಿಬೇಕು. ಅವರನ್ನು ಮಾಡ್ತೀವಿ, ನಾವು ತಡಿತೀವಿ. ನಂತರದಲ್ಲಿ ಕೆಲವೊಂದು ಆಟಗಾರರಿಗೆ ನೀವು ಈ ವಲಯವನ್ನು ಬಿಡಬೇಡ, ಇಷ್ಟರಲ್ಲಿ ಇದು ನಿನ್ನ ವಲಯ, ಈ ವಲಯದಲ್ಲಿ ಯಾರು ಬರೋದನ್ನು ನೋಡ್ಕೋಬೇಕು, ಚೆಂಡನ್ನ ತಗೊಂಡು ಒಳಗಡೆ ಬಂದರೆ ನೀನು ಅವರನ್ನ ತಡಿಬೇಕು ಅಂತೇಳಿ ಬಿಟ್ಟಿರ್ತಾರಲ್ವಾ, ಅವರು ತಮ್ಮ ವಲಯವನ್ನ ಬಿಡದೆ ಏನ್ ಮಾಡಬೇಕು? ಎಸ್, ಎದುರಾಳಿ ತಂಡದ ದಾಳಿಗಾರ ಆಟಗಾರರನ್ನ ತಡಿಬೇಕು ಅಲ್ವಾ? ಇಷ್ಟು ತಂತ್ರಗಳು, ರಕ್ಷಣಾತ್ಮಕ ತಂತ್ರಗಳನ್ನ ಬಂದ್ರೆ ನಂತರದಲ್ಲಿ ಆಕ್ರಮಣದ ಸಂದರ್ಭದಲ್ಲಾಗಿರ್ಬೋದು, ರಕ್ಷಣಾತ್ಮಕ ಸಂದರ್ಭದಲ್ಲಾಗಿರ್ಬೋದು, ಕೆಲವೊಂದು ಪಾಸ್ ಮಾಡೋದಾಗಿರ್ಬೋದು, ಚೆಸ್ಟ್ ಪಾಸ್, ಬೌನ್ಸ್ ಪಾಸ್, ಓವರ್ ಹೆಡ್ ಪಾಸ್, ಮತ್ತೆ ಬ್ಯಾಕ್ ಹ್ಯಾಂಡ್ ಪಾಸ್ ಅಥವಾ ಫೋರ್ ಹ್ಯಾಂಡ್ ಪಾಸ್ ನಾವು ಕರಿತೀವಿ. ಅದರ ಮುಖಾಂತರ ಕೂಡ ನಮ್ಮ ತಂಡದ ಸದಸ್ಯರಿಗೆ ನಾವು ಚೆಂಡನ್ನ ನೀಡಿ ನಾವು ಎದುರಾಳಿ ತಂಡದಲ್ಲಿ ಏನ್ ಮಾಡಬಹುದು? ಅವರನ್ನ ವಂಚಿಸಿ ಗೋಲನ್ನ ಗಳಿಸಬಹುದು. ಗೋಲನ್ನ ಗಳಿಸಬಹುದಾ? ಎಸ್, ಈ ತಂತ್ರಗಳನ್ನ ಬಳಸ್ಕೊಂಡು ನಾವು ಗೋಲನ್ನ ಗಳಿಸಬಹುದು ವಿದ್ಯಾರ್ಥಿಗಳೇ. ನಂತರದಲ್ಲಿ ಹೇಳಿದೆ ನಾನು, ಆಟಗಾರರಿಗೆ ಕೆಲವೊಂದು ಗುಣಲಕ್ಷಣಗಳಿರಬೇಕು. ಈ ಆಟವನ್ನು ಆಡಬೇಕಂದ್ರೆ ಕೆಲವೊಂದು ಗುಣಲಕ್ಷಣಗಳು ಬೇಕು. ಆ ಗುಣಲಕ್ಷಣಗಳನ್ನ ನಾವು ಅಳವಡಿಸಿಕೊಂಡು ಉತ್ತಮವಾದಂತಹ ಸಾಧನೆಯನ್ನ ಮಾಡಬಹುದು ಅಂತೇಳಿ ಅಲ್ವಾ? ಅದರಲ್ಲಿ ಕಷ್ಟ ಸಹಿಷ್ಣುತೆ ಬೇಕು. ಕಷ್ಟ ಸಹಿಷ್ಣುತೆ ಯಾಕೆ ಬೇಕು? ಅಂಕಣದ ಪೂರ್ತಿ ನಾವು ಮಾಡಬೇಕು. ಹ್ಯಾಂಡ್ಬಾಲ್ ಆಟವನ್ನ ಆಡ್ಬೇಕಂದ್ರೆ ಅಂಕಣದ ಪೂರ್ತಿ ಆಡ್ತೀವಿ, ಅದಕ್ಕೆ ನಮಗೆ ಕಷ್ಟ ಸಹಿಷ್ಣುತೆ ಬೇಕು, ಚಪಲತೆ ಬೇಕು, ನಿಖರತೆ ಬೇಕು, ಮೈಮಣಿತ ಬೇಕು, ಸಂಯೋಜನೆ ಬೇಕು, ಮತ್ತೆ ಭುಜಗಳಲ್ಲಿ ಸ್ಫೋಟಕ ಶಕ್ತಿ ಬೇಕು ಅಲ್ವಾ? ಈ ಎಲ್ಲಾ ಗುಣಲಕ್ಷಣಗಳನ್ನ ನಾವು ಅಳವಡಿಸಿಕೊಂಡು ನಾವೇನ್ ಮಾಡಬೇಕು? ಚೆಂಡನ್ನ ಎದುರಾಳಿ ತಂಡದ ಗೋಲ್ ಪೋಸ್ಟ್ ಒಳಗಡೆ ಹಾಕಬೇಕು, ಅಂಕೆಗಳನ್ನ ಗಳಿಸಬೇಕು, ಜಯವನ್ನ ಗಳಿಸಬೇಕು, ಸಾಧನೆಯನ್ನ ಮಾಡಬೇಕು, ಸಾಧಿಸಬೇಕು. ಇದು ಆಟಗಾರರ ಗುಣಲಕ್ಷಣಗಳು ವಿದ್ಯಾರ್ಥಿಗಳೇ. ನಂತರದಲ್ಲಿ ಬಂದ್ರೆ ನಾನು ಹೇಳಿದೆ, ನಮ್ಮ ಭಾರತದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ 1976ರಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಹ್ಯಾಂಡ್ಬಾಲ್ ಫೆಡರೇಷನ್ ಸ್ಥಾಪನೆಯಾಗುತ್ತೆ ಅಲ್ವಾ? ಕರ್ನಾಟಕದಲ್ಲಿ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಸ್ಥಾಪನೆ ಆಗುತ್ತೆ. ಎಷ್ಟರಲ್ಲಿ? 1975-76ರಲ್ಲಿ. ಇದಕ್ಕೆ ಕಾರಣೀಭೂತರು
ಇಬ್ರಾಹಿಂ ಖಾನ್ ಅವರು 1974ರಲ್ಲಿ ಆಂಧ್ರ ಪ್ರದೇಶದ ಸಿಕಿಂದ್ರಾಬಾದ್ನಲ್ಲಿ 1974ರಲ್ಲಿ ಆಂಧ್ರ ಪ್ರದೇಶದ ಸಿಕಿಂದ್ರಾಬಾದ್ನಲ್ಲಿ ರಾಷ್ಟ್ರೀಯ ಕ್ರೀಡಾಕೂಟ ನಡೀತಿರುತ್ತೆ. ಆ ಸಂದರ್ಭದಲ್ಲಿ ಭಾರತದ ಹ್ಯಾಂಡ್ಬಾಲ್ ಫೆಡರೇಷನ್ನ ಕಾರ್ಯದರ್ಶಿಗಳಾದಂತಹ ಇಬ್ರಾಹಿಂ ಖಾನ್ ಅವರು ಅಲ್ಲಿಗೆ ಬರ್ತಾರೆ. ಎಲ್ಲಿ ಬರ್ತಾರೆ? ಯಸ್, ಸಿಕಿಂದ್ರಾಬಾದ್, ಆಂಧ್ರ ಪ್ರದೇಶನ ಸಿಕಿಂದ್ರಾಬಾದ್ ಬರ್ತಾರೆ. ಅವರು ಬಂದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿಯೂ ಕೂಡ ನೀವು ಏನಾದರೂ ಮಾಡಿ ಹ್ಯಾಂಡ್ಬಾಲ್ ಫೆಡರೇಷನ್ ಅನ್ನ ಸ್ಥಾಪನೆ ಮಾಡಿ ಅಂತ ಹೇಳಿ ಸಲಹೆಯನ್ನು ನೀಡ್ತಾರೆ. ಅದರಂತೆ ಶ್ರೀ ರಾಮಮೂರ್ತಿ, ನಾಗರಾಜ್, ಶ್ರೀ ನಾಗೇಂದ್ರ, ಈಗ ನಾಗೇಂದ್ರ ಅವರು ಏನ್ ಮಾಡ್ತಾರೆ, ಕರ್ನಾಟಕದಲ್ಲಿ ಅವರ ಸತತ ಪ್ರಯತ್ನದಿಂದಾಗಿ ಕರ್ನಾಟಕದವರು ಅಸೋಸಿಯೇಷನ್, ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಅನ್ನ ಸ್ಥಾಪನೆ ಮಾಡ್ತಾರೆ. ವಿದ್ಯಾರ್ಥಿಗಳೇ, ಎಷ್ಟರಲ್ಲಿ? 1975-76ರಲ್ಲಿ. ಅಂದು ಭಾರತದ ಹ್ಯಾಂಡ್ಬಾಲ್ ಫೆಡರೇಷನ್ ಅನ್ನ ಕಾರ್ಯದರ್ಶಿಗಳು ಯಾರಾಗಿದ್ರು? ಯಸ್, ಯಾರು? ಇಬ್ರಾಹಿಂ ಖಾನ್ ಅವರು ನೀಡಿದಂತಹ ಸಲಹೆ ಮೇರೆಗೆ ಏನ್ ಮಾಡ್ತಾರೆ, ಇವರುಗಳು ರಾಮಮೂರ್ತಿ ಆಗಿರ್ಬೋದು, ನಾಗರಾಜ್ ಆಗಿರ್ಬೋದು, ಶ್ರೀ KM ನಾಗೇಂದ್ರ ಆಗಿರ್ಬೋದು, ಏನ್ ಮಾಡ್ತಾರೆ, ನಮ್ಮ ಕರ್ನಾಟಕದಲ್ಲಿ ಹ್ಯಾಂಡ್ಬಾಲ್ ಫೆಡರೇಷನ್ ಅನ್ನ, ಅಂದರೆ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಅನ್ನ ಸ್ಥಾಪನೆಯನ್ನ ಮಾಡೋದನ್ನ ನಾವು ಕಾಣ್ತೀವಿ ವಿದ್ಯಾರ್ಥಿಗಳೇ. ನಂತರದಲ್ಲಿ ಬಂದ್ರೆ ಪ್ರಶಸ್ತಿಗಳಿಗೆ ಬರ್ತೀವಿ. ಮತ್ತೊಮ್ಮೆ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ರಿ. ರಾಜ್ಯ ಪ್ರಶಸ್ತಿಯನ್ನ ಪಡೆದಿರುವಂತರು ನಮ್ಮ ದಸರಾ ಕ್ರೀಡೆಗಳ ಸಾಧನೆಗಾಗಿ ಈ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಶ್ರೀ ಸದಾನಂದ ಸ್ಯಾಮುಯಲ್, ಶ್ರೀ ರವಿಕುಮಾರ್ ಆಗಿರ್ಬೋದು, ನಂತರದಲ್ಲಿ ಶ್ರೀಮತಿ ಕೌಸಲ್ಯ ಕುಮಾರಿ, ನಂತರದಲ್ಲಿ ಬರೋದು ಶ್ರೀ ಪ್ರೇಮನಾಥ್. ಇವರು ರಾಜ್ಯ ಪ್ರಶಸ್ತಿಯನ್ನ ಯಾವ ಕ್ರೀಡೆಗೆ? ಹ್ಯಾಂಡ್ಬಾಲ್ ಕ್ರೀಡೆಗೆ ಪಡೆದಿದ್ದಾರೆ, ಅದು ದಸರಾ ಕ್ರೀಡಾಕೂಟದಲ್ಲಿ. ನಂತರದಲ್ಲಿ ಏಕಲವ್ಯ ಪ್ರಶಸ್ತಿಯನ್ನ ಪಡೆದಿರೋರಿಗೆ ಬಂದ್ರೆ ಶ್ರೀ ರಾಜಾರೆಡ್ಡಿ, ಶ್ರೀ ಅಮಲ್ ರಾಜ್, ಶ್ರೀಮತಿ ಕೌಶಲ್ಯ ಕುಮಾರಿ ಮತ್ತೆ ಪ್ರೇಮನಾಥ್. ಇವರು ಏಕಲವ್ಯ ಪ್ರಶಸ್ತಿಯನ್ನು ಪಡೆದಂತಹ ಕ್ರೀಡಾಪಟುಗಳು. ನಂತರದಲ್ಲಿ ಏಷ್ಯನ್ ಹ್ಯಾಂಡ್ಬಾಲ್ ಗೇಮ್ಸ್ ನಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿದವರು ಶ್ರೀ ರಾಜಾರೆಡ್ಡಿ, ಶ್ರೀ ಅರುಣ್ ಕುಮಾರ್, ಶ್ರೀ ಸೋಮಶೇಖರ್, ನಂತರದಲ್ಲಿ ಸುರೇಶ್ ಆಗಿರ್ಬೋದು, ಬಾಲಸುಬ್ರಹ್ಮಣ್ಯನ್ ಆಗಿರ್ಬೋದು, ಅರುಣಾಚಲಂ ಆಗಿರ್ಬೋದು, ಶ್ರೀನಿವಾಸ್. ಇವರು ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಕ್ರೀಡಾಪಟುಗಳು. ಯಾವ ಆಟದಲ್ಲಿ? ಹ್ಯಾಂಡ್ಬಾಲ್ ಆಟದಲ್ಲಿ. ಕೇಳಬಹುದು, ಏಷ್ಯನ್ ಗೇಮ್ಸ್ ನಲ್ಲಿ ಹ್ಯಾಂಡ್ಬಾಲ್ ಅನ್ನ, ಏಷ್ಯನ್ ಹ್ಯಾಂಡ್ಬಾಲ್ ನಲ್ಲಿ ಭಾರತ ತಂಡವನ್ನ ಪ್ರತಿನಿಧಿಸಿದ ಭಾರತೀಯ ಕ್ರೀಡಾಪಟುಗಳ ಹೆಸರುಗಳನ್ನ ತಿಳಿಸಿ ಅಂತೇಳಿ. ಆ ಸಂದರ್ಭದಲ್ಲಿ ಶ್ರೀ ರಾಜಾರೆಡ್ಡಿ, ಶ್ರೀ ರಾಜಾರೆಡ್ಡಿ, ಶ್ರೀ ಅರುಣ್ ಕುಮಾರ್, ನಂತರ ಸೋಮಶೇಖರ್, ಸುರೇಶ್, ಅರುಣಾಚಲಂ, ನಂತರದಲ್ಲಿ ಮತ್ತೊಬ್ಬರು ಬಾಲಸುಬ್ರಹ್ಮಣ್ಯನ್, ನಂತರ ಶ್ರೀ ಶ್ರೀನಿವಾಸಂ. ಇವರು ನಮ್ಮ ಭಾರತ ತಂಡವನ್ನ ಹ್ಯಾಂಡ್ಬಾಲ್ ನಲ್ಲಿ ಏಷ್ಯನ್ ಗೇಮ್ಸ್ ನಲ್ಲಿ ಪ್ರತಿನಿಧಿಸಿದ ಆಟಗಾರರು ಅಂತೇಳಿ ಹೇಳ್ಬಹುದು. ನಂತರದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಬಂದ್ರೆ ಕರ್ನಾಟಕದಿಂದ ಪ್ರತಿನಿಧಿಸಿದ ಶ್ರೀ ಅಮಲ್ ರಾಜ್ ಮತ್ತೆ ಶ್ರೀಮತಿ ಹೇಮಲತಾ. ಇವರು ನಮ್ಮ ಕರ್ನಾಟಕದಿಂದ ಕಾಮನ್ವೆಲ್ತ್ ಗೇಮ್ಸ್ಗೆ ಭಾರತ ತಂಡದಿಂದ ಆಯ್ಕೆಯಾದಂತಹ ಕ್ರೀಡಾಪಟುಗಳು. ವಿದ್ಯಾರ್ಥಿಗಳೇ, ನಾನು ಹೇಳಿದೆ, ನಂತರದಲ್ಲಿ ನಮ್ಮ ಕರ್ನಾಟಕದಿಂದ 1981ರಲ್ಲಿ NK ಪ್ರಸಾದ್ ರವರು ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ಹ್ಯಾಂಡ್ಬಾಲ್ ಕ್ರೀಡಾಕೂಟ ನಡೆಯುತ್ತೆ, ಅಲ್ಲಿ ರೆಫರಿಯಾಗಿ ಕಾರ್ಯವನ್ನ ನಿರ್ವಹಿಸಿರ್ತಾರೆ ಅಂತ ಹೇಳಿದೆ. ಇನ್ನು ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಕೇಳ್ಬೋದು. ಈಗ 2 ಸಲ ನಿಮಗೆ ನಾನು ಹೇಳಿದ್ದೀನಿ, ಇದರಲ್ಲಿ ನಿಮಗೆ ಅರ್ಥ ಆಗಿಲ್ಲ ಅನ್ನೋ ಕೇಳ್ಬೋದು. ಏನಾದರೂ ಪ್ರಶ್ನೆಗಳಿದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಕೇಳ್ಬೋದು ವಿದ್ಯಾರ್ಥಿಗಳೇ. ಏನಾದರೂ ಡೌಟ್ಸ್ ಇದೆಯಾ? ಇದು ತುಂಬಾನೇ ಸಿಂಪಲ್ ಆಗಿರುವಂತಹ ಪಾಠ, ತುಂಬಾನೇ ಚಿಕ್ಕ ಪಾಠ ಅಂತ ಹೇಳ್ಬೋದು. ತುಂಬಾನೇ ಶಾರ್ಟ್ ಟೈಮಲ್ಲಿ ಸ್ವೀಟ್ ಆಗಿ ನಿಮಗೆ ಹೇಳಿದ್ದೀನಿ. ಏನಾದರೂ ಡೌಟ್ಸ್ ಇದ್ರೆ, ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಅಲ್ವಾ? ಇದರಲ್ಲೀಗ ತಂತ್ರಗಳನ್ನ ನೋಡಿದ್ವಿ, ಕ್ರೀಡಾಪಟುಗಳ ಗುಣಲಕ್ಷಣಗಳನ್ನ ನೋಡಿದ್ವಿ, ಕೆಲವೊಂದು ಇತಿಹಾಸವನ್ನ ತಿಳ್ಕೊಂಡ್ವಿ, ಸ್ವಲ್ಪ ಇತಿಹಾಸವನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದಂತಹ ಕ್ರೀಡಾಕೂಟ ಮತ್ತೆ ಪ್ರಶಸ್ತಿಗಳ ಬಗ್ಗೆ ತಿಳ್ಕೊಂಡ್ವಿ.
ಕ್ರೀಡಾಪಟುಗಳ ಪರಿಚಯವನ್ನು ಕೂಡ ಮಾಡ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ. ಇದರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ರೈಟ್, ಏನಿಲ್ವಾ? ಧನ್ಯವಾದಗಳು.